ಇವತ್ತು ನಾವು ಮಾತಾಡೋಣ ಚಿಲ್ಲಿ ಪೌಡರ್ ಎಕ್ಸ್ಪೋರ್ಟ್ ಬಗ್ಗೆ. ಸೊ ಇವಾಗ ಸ್ಪೈಸಸ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ತುಂಬ ವೆರೈಟೀಸ್ಗಳು ಎಕ್ಸ್ಪೋರ್ಟ್ ಆಗ್ತಾನೆ ಇದೆ. ಚಿಲ್ಲೀಸ್ ಕೂಡ ತುಂಬ ವೆರೈಟಿದು, ಬರೀ ಕರ್ನಾಟಕದಿಂದನೂ ಕೂಡ ಬ್ಯಾಡಗಿ ಚಿಲ್ಲಿಗಳು ತುಂಬ ಪಾಪ್ಯುಲರ್ ಇದೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ. ಸೊ ಅದ್ರ ಜೊತೆಗೆ ಬೇರೆ ಯಾವ ಚಿಲ್ಲೀಸ್ಗಳು ಎಕ್ಸ್ಪೋರ್ಟ್ ಆಗುತ್ತೆ, ಏನೆಲ್ಲ ಚಾಲೆಂಜಸ್ ಬರ್ಬೋದು, ಅಥವಾ ಎಕ್ಸ್ಪೋರ್ಟ್ ಮಾಡಬೇಕಂದಾಗ ಹೊಸಬ್ರು ಅಥವಾ ಹೊಸದಾಗಿ ಸ್ಟಾರ್ಟ್ ಮಾಡಬೇಕಾದವರು ಅಥವಾ ಯಾವ ಥರದ ತೊಂದರೆಗಳನ್ನ ಮಾಡ್ಕೊಳ್ತಾರೆ, ಅದನ್ನು ಪ್ರತಿಯೊಂದನ್ನು ನಾವಿಲ್ಲಿ ನೋಡೋಣ. ಸೊ ಏನು ಅಂತಂದರೆ, ಇವಾಗ ಮೇನಾಗಿ ನೀವು ಏನಾದರೂ ಎಕ್ಸ್ಪೋರ್ಟ್ ಮಾಡಬೇಕು ಚಿಲ್ಲಿ, ಎಸ್ಪೆಷಲಿ ಚಿಲ್ಲಿ ಪೌಡರ್ಲಿ, ಚಿಲ್ಲಿಯಲ್ಲಿ ಸ್ವಲ್ಪ ಏನಂತಂದರೆ ಪ್ರೈಸ್ ವೈಸ್ ನೋಡಿದ್ರೆ ಚಿಲ್ಲಿ ಪೌಡರಲ್ಲಿ ಸ್ವಲ್ಪ ವ್ಯಾಲ್ಯೂ ಹೆಚ್ಚಿಗೆ ಇರುತ್ತೆ. ಅಟ್ಲೀಸ್ಟ್ ಮಿನಿಮಮ್ ಒಂದು 15-20 ಮೇಲೆ ನೀವು ಮಾರ್ಜಿನ್ ತೆಗಿಬೋದು. ಬಟ್ ಚಿಲ್ಲೀಸ್ ಆದರೆ ತುಂಬ ಸ್ವಲ್ಪ ಕಡಿಮೆ ಆಗುತ್ತೆ ಪ್ರೈಸಸ್ಸು. ಸೊ ಯಾಕೆಂದರೆ ಯಾವ ಪ್ರಾಡಕ್ಟಿಗೆ ನೀವೇನು ವ್ಯಾಲ್ಯೂ ಆ್ಯಡಿಂಗ್ ಮಾಡದೆ ಅದನ್ನು ಡೈರೆಕ್ಟ್ ಯಾವ ಥರ ಇದೆ ಅದೇ ಥರ ನೀವು ಎಕ್ಸ್ಪೋರ್ಟ್ ಮಾಡ್ತೀನಿ ಅಂದರೆ, ಸೊ ಅದರಲ್ಲಿ ತುಂಬ ಮಾರ್ಜಿನ್ಸ್ಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಎಸ್ಪೆಷಲಿ ಡೈರೆಕ್ಟ್ ಅಗ್ರೋ ಪ್ರಾಡಕ್ಟ್ಸ್ ಏನಿದೆಯಲ್ಲ ಅದು ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಯಾವಾಗ ನೀವು ಮೆಷಿನರೀಸ್ ಇರುತ್ತೆ, ಯಾವಾಗ ಅದನ್ನು ಪೌಡರ್ ಮಾಡ್ತೀರಾ, ಅದಕ್ಕೆ ಬೇಕಾಗಿರೋ ವ್ಯಾಲ್ಯೂ ಕೊಡ್ತೀರಾ, ಸೊ ಅವಾಗ ಅದು ನಿಮಗೆ ಬೆನಿಫಿಟ್ಸ್ ಸ್ವಲ್ಪ ಸಿಗುತ್ತೆ. ಸೊ ಇಲ್ಲಿ ಮೇನಾಗಿ ಎಮ್ಯಾಚ್ಯೂರ್ ಜನ ಅಥವಾ ಇವಾಗ ರೀಸೆಂಟ್ಲಿ ಮಾರ್ಕೆಟಿಗೆ ಬಂದಿರೋರು ಅಥವಾ ಹೊಸದಾಗಿ ಸ್ಟಾರ್ಟ್ ಮಾಡಬೇಕಂದವರು ಯಾವ ಥರ ಸಮಸ್ಯೆ ಮಾಡ್ಕೊಳ್ತಾರೆ ಅಂದರೆ, ಮೇನಾಗಿರೋದು ಕ್ವಾಲಿಟಿ ರಿಜೆಕ್ಷನ್ಸು. ಯಾವ್ಯಾವ ಕಂಟೆಂಟ್ಸ್ ಇರಬಾರ್ದು ಅಥವಾ ಒಂದು ಪರ್ಮಿಸಿಬಲ್ ಲಿಮಿಟ್ ಇರುತ್ತೆ, ಆ ಲಿಮಿಟ್ಗಿಂತ ಸ್ವಲ್ಪ ಹೆಚ್ಚಿಗೆ ಹೋಯಿತು ಅಂತಂದರೆ ಆಟೋಮ್ಯಾಟಿಕ್ಲಿ ನಿಮ್ಮ ಮೆಟೀರಿಯಲ್ಗಳು ರಿಜೆಕ್ಟ್ ಆಗುತ್ತೆ. ಯಾವುದೇ ದೇಶದಲ್ಲಿ ನೀವು ಎಷ್ಟೇ ಚೆನ್ನಾಗಿ ಮಾಡಿರ್ಬೋದು, ಎಷ್ಟೋ ಒಳ್ಳೆ ಇಂಟೆನ್ಷನ್ದ ಪ್ರೊಕ್ಯೂರ್ಮೆಂಟ್ ಮಾಡಿರ್ಬೋದು, ಬಟ್ ನೀವು ಎಲ್ಲಿಂದ ಮೆಟೀರಿಯಲ್ ತೊಗೊಳ್ತಾ ಇದ್ದೀರಾ, ಅವ್ರು ಏನಾದರೂ ಕೆಮಿಕಲ್ಗಳನ್ನ ಹೆಚ್ಚಿಗೆ ಯೂಸ್ ಮಾಡಿದರೆ ಆಟೋಮ್ಯಾಟಿಕ್ಲಿ ಈ ಕ್ಯಾನ್ಸರ್ ಏನು ಕಾಂಪೋನೆಂಟ್ಸ್ ಇರುತ್ತೆ ಅದೆಲ್ಲ ಈ ಚಿಲ್ಲಿ ಪೌಡರ್ಸಲ್ಲಿ ಬರುತ್ತೆ. ಸೊ ಅದೇನಾದರೂ ಬಂತು ಅಂತಂದರೆ, ಈ ಟಾಕ್ಸಿಕ್ ಕೆಮಿಕಲ್ಸ್ ಏನಾದರೂ ಇತ್ತು ಅಂದರೆ ಅದರಿಂದ ಕ್ಯಾನ್ಸರ್ ಆಗುತ್ತೆ. ಆ ಥರ ಯಾವುದೇ ಇದ್ರೂ ಕೂಡ ಒಂದು ಲಿಮಿಟ್ವರೆಗೂ ಅಲೌಡ್ ಇದೆ, ಅದನ್ನು ನಡೆಯುತ್ತೆ. ಬಟ್ ಅದ್ರ ಮೇಲೆ ಏನಾದರೂ ಹೋಯಿತು ಅಂದರೆ ಆಟೋಮೆಟಿಕ್ಲಿ ರಿಜೆಕ್ಟ್ ಆಗುತ್ತೆ. ಸೊ ಯಾವುದೇ ಮೆಟೀರಿಯಲ್ಲು ವಿದೌಟ್ ಟೆಸ್ಟಿಂಗ್ ನೀವು ಎಕ್ಸ್ಪೋರ್ಟ್ ಮಾಡೋ ಆಗಿಲ್ಲ, ಎಸ್ಪೆಷಲಿ ಚಿಲ್ಲಿ ಪೌಡರಲ್ಲಿ. ಸೊ ಇದರಲ್ಲಿ ಒಂದು ಮೇಲಿನ ಕಂಟೆಂಟ್ಸು, ಅದಾದಮೇಲೆ ಹೆವಿ ಮೆಟಲ್ಸು. ನೆಕ್ಸ್ಟ್ ಬರೋದು ರೆಗ್ಯುಲೇಟರಿ ಬ್ಲಾಕ್ಸ್ ಅಂತಂದರೆ, ನಾರ್ಮಲಿ ಈ ಕಂಪ್ಲೈನ್ಸಸ್ಗಳು, ಲೈಸೆನ್ಸ್ಗಳ ಬಗ್ಗೆ ತುಂಬ ಜನ ಗೊತ್ತೇ ಇರಲ್ಲ. ಸೊ ಈ ಹಲಾಲ್ ಸರ್ಟಿಫಿಕೇಟ್ ಇರ್ಬೋದು, FDA ಇರ್ಬೋದು. ಯಾಕೆಂದರೆ ಪೌಡರ್ ಅಂತಂದರೆ ನೀವು ನಾರ್ಮಲಿ ಇವಾಗ ಮಾರ್ಕೆಟಿಗೆ ನೀವು ಕಳಿಸ್ತಾ ಇದ್ದೀರಾ ಅಂತಂದರೆ ಅದಕ್ಕೆ ಬೇಕಾಗಿರೋ ಎಲ್ಲ ಎಕ್ಸ್ಪೋರ್ಟ್ ಲೈಸೆನ್ಸ್ ಜೊತೆಗೆ ಅಲ್ಲಿ ಯಾವ ದೇಶದಲ್ಲಿ ಮಾರ್ತಾ ಇದ್ದೀರೋ ಅದಕ್ಕೆ ಬೇಕಾಗಿರೋ ಲೈಸೆನ್ಸ್ ಕೂಡ ನೀವು ರೆಡಿ ಮಾಡ್ಕೋಬೇಕಾಗತ್ತೆ. ಸೊ ಅದಾದಮೇಲೆ ಲೇಬಲಿಂಗ್ ಇರುತ್ತೆ, ಪ್ರಾಡಕ್ಟ್ ರೀಕಾಲ್ ಇರುತ್ತೆ. ಈಗ ಪ್ರಾಡಕ್ಟ್ ರೀಕಾಲ್ ಅಂತಂದರೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು ಅನ್ನೋದು ಒಂದು ಏನೋ ಡೌಟ್ ಬಂದರೆ ಅಥವಾ ರಿಪೋರ್ಟಲ್ಲಿ ಸರಿ ಬಂದಿಲ್ಲ ಅಂದರೆ ಯಾಕಾಯಿತು, ಎಲ್ಲಿಂದ ಏನು ತಪ್ಪಾಗಿದೆ, ಅದು ಸೋರ್ಸಿಂಗಲ್ಲಿ ತಪ್ಪಾಯ್ತಾ, ಆಪ್ರೇಷನಲ್ಲಿ ತಪ್ಪಾಯ್ತಾ, ಅಥವಾ ಪ್ಯಾಕೇಜಿಂಗ್ ಮಾಡುವಾಗ ಏನಾದರೂ ಕಂಟಾಮಿನೇಷನ್ ಆಯಿತಾ, ಅಥವಾ ಪ್ಯಾಕೇಜಿಂಗ್ ಮೆಟೀರಿಯಲ್ ಏನಾದರೂ ಪ್ರಾಬ್ಲಮ್ ಇತ್ತಾ, ಇದನ್ನು ನೀವು ನೋಡ್ಕೋಬೇಕಾಗತ್ತೆ. ಅದನ್ನು ನೋಡೋಕ್ಕೆ ಅಟ್ಲೀಸ್ಟ್ ನೀವು ರಿಕಾಲ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಹತ್ರ ಲಾಟಿಂಗ್ ಸಿಸ್ಟಮ್ಸ್ ಇರುತ್ತೆ. ಇಲ್ಲ ಅಂದರೆ ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ತುಂಬ ಸಮಸ್ಯೆಗಳಾಗುತ್ತೆ, ಎಸ್ಪೆಷಲಿ ಚಿಲ್ಲಿ ಪೌಡರ್ಸಲ್ಲಿ. ನೆಕ್ಸ್ಟ್ ಬರೋದು ಎಲ್ಲ ಆಬ್ವಿಯಸ್ಲಿ ದುಡ್ಡಿ ಕೆಲಸ ಮಾಡ್ತಾರೆ, ಯಾರು ಚಾರಿಟಿ ಮಾಡ್ತಾ ಇಲ್ಲ. ಬಟ್ ದುಡ್ಡಿ ಕೆಲಸ ಮಾಡಬೇಕಾದಾಗ ಈ ಫೈನಾನ್ಷಿಯಲ್ ಲಾಸಸ್ ಆಗೋ ರೀಸನ್ ಏನು ಅಂತಂದರೆ, ಒಂದು ಪೇಮೆಂಟ್ ಡಿಫಾಲ್ಟ್ಸ್ ಆಗುತ್ತೆ. ತುಂಬ ಜನ ಏನು ಮಾಡ್ತಾರೆ, ಎಕ್ಸ್ಪೋರ್ಟ್ ಬಿಸ್ನೆಸ್ಸಿಗೆ ಬಂದಾಗ ಮೇನ್ ಏನು ಅಂತಂದರೆ ಆರ್ಡರ್ ಬರುತ್ತೆ ಅಂತ. ಆರ್ಡರ್ ಅಲ್ಲ, ದುಡ್ಡು ಬರಬೇಕು. ಆರ್ಡರ್ ಯಾರಾದರೂ ಕೊಟ್ಬಿಡ್ತಾರೆ, ಕ್ರೆಡಿಟ್ ಟರ್ಮ್ಸು, ಆ ಟರ್ಮ್ಸು ಈ ಟರ್ಮ್ಸಲ್ಲಿ ಏನೋ ಮೆಟೀರಿಯಲ್ನ ತೆಗೆದುಬಿಡ್ತಾರೆ. ಬಟ್ ಆದರೆ ಅಕೌಂಟಿಗೆ ದುಡ್ಡು ಬರದೇ ಇದ್ದಾಗ ನೋಡಿ ತುಂಬ ವಿಷಯಗಳು. ಈಗ ಸ್ಟಾಕ್ ಮಾರ್ಕೆಟಲ್ಲಿ ಎಷ್ಟೋ ಕಂಪ್ನೀಸ್ಗಳು ಲಿಸ್ಟ್ ಇದೆ, ನೆಗೆಟಿವ್ ಕಂಪ್ನೀಸು. ಅವರು ದುಡ್ಡೇ ಮಾಡ್ತಾ ಇಲ್ಲ, ಬರೀ ಇನ್ವೆಸ್ಟ್ ದುಡ್ಡುಗಳನ್ನ ಹಾಳು ಮಾಡ್ತಾ ಇರುವಂಥ ಕಂಪ್ನಿಗಳು ಸಿಕ್ಕಾಬಟ್ಟೆ ಸಿಗುತ್ತೆ. ಕೆಲವೊಂದು ಕಂಪ್ನಿಗಳು ಇನ್ನೂ ಪ್ರಾಫಿಟಬಲಲ್ಲೇ ಇಲ್ಲ. ಸೊ ಆ ಥರ ಕಂಪ್ನೀಸ್ಗಳನ್ನ ಐಡ್ಲೈಸ್ ಮಾಡಿಕೊಂಡು ನೀವು ಎಕ್ಸ್ಪೋರ್ಟ್ ಬಿಸ್ನೆಸ್ ನಡೆಸೋಕ್ಕಾಗಲ್ಲ. ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ಡೇ ಒನ್ನಿಂದ ಪ್ರತಿ ಆರ್ಡರ್ ಕೂಡ ನಿಮ್ಮ ಪ್ರಾಫಿಟಲ್ಲಿ ಇಲ್ಲ ಅಂದರೆ ನೀವು ಆ ಆರ್ಡರ್ನ ಬಿಡಿ. ಯಾಕಂದರೆ ಆರ್ಡರ್ಗೆ ದುಡ್ಡು ಬರೋದಕ್ಕೆ ನಿಮ್ಮ ಬಿಸ್ನೆಸ್ ಸಕ್ಸಸ್ ಆಗೋಕ್ಕೆ ತುಂಬ ವ್ಯತ್ಯಾಸ ಇದೆ. ಆರ್ಡರ್ ಬಂದರೆ ಪೇಮೆಂಟ್ ಬರುತ್ತೆ ಅಂತ ಇಲ್ಲ, ಕೆಲವೊಂದು ಸರಿ ನಿಮ್ಮ ಪೇಮೆಂಟ್ಗಳು ಕೂಡ ಸಿಗಾಕೊಳ್ಳುತ್ತೆ. ಸೊ ಅದಕ್ಕೆ ಪೇಮೆಂಟ್ ಬರುವಂಥ ಆರ್ಡರ್ಸ್ಗಳು, ಪೇಮೆಂಟ್ ಕೊಡುವಂಥ ಬಾಯರ್ಸ್ಗಳ ಜೊತೆಗೆ ಮಾತ್ರ ಕೆಲಸ ಮಾಡಿ. ಇಲ್ಲ ಅಂದರೆ ಬೇರೆದವರ ಫ್ರಾಡು, ಸ್ಕ್ಯಾಮರ್ಸು, ಈ ಥರದವ್ರ ಜೊತೆಗೆ ಏನೂ ಯೂಸ್ ಇಲ್ಲ. ನೆಕ್ಸ್ಟ್ ಬರೋದು ಈ ಬ್ಯಾಂಕ್ಗಳು ಏನು ಮಾಡ್ತಾರಲ್ಲ, ತುಂಬ ಟೈಮ್ ಮುಂಚೆ ಎಲ್ಲ ಯಾವ ಥರ ಇತ್ತು ಅಂದರೆ, ಈ ಬ್ಯಾಂಕ್ದವರು ಅಥವಾ ಇದು ಒಂಥರ ಡಿಗ್ನಿಟಿ ಒಂದು ಲೆವೆಲಲ್ಲಿದ್ದರು. ಇವಾಗ ಯಾವ ಥರ ಇದೆ ಅಂದರೆ, ಬ್ಯಾಂಕ್ಗಳವ್ರನ್ನೂ ಕೂಡ ನಂಬೋಕ್ಕಾಗಲ್ಲ ನೀವು. ಸೊ ಅದಕ್ಕೆ ಎಸ್ಪೆಷಲಿ ಫಾರೆಕ್ಸ್ ಟ್ರೇಡ್ ಬಾಕ್ಸ್ ಅಂತ ಏನಿರುತ್ತೆ, ಅಥವಾ ಈ ಫಾರೆಕ್ಸ್ ಟ್ರೇಡ್ಸ್ ಡಿಪಾರ್ಟ್ಮೆಂಟ್ ಏನಿದೆ ಅವ್ರ ಜೊತೆ ಸ್ವಲ್ಪ ಹುಷಾರಾಗಿರಿ. ಯಾವುದು ಕೂಡ ಮಾತಲ್ಲಿ ಏನೂ ನಂಬಕ್ಕೆ ಹೋಗ್ಬಿಡಿ, ಏನಿದ್ರು ರಿಟರ್ನಲ್ಲಿ ತೊಗೊಳ್ಳಿ. ಅವ್ರಿಗೆ ನಮ್ಗೆ ಏನು ಬೇಕು, ಏನು ಹೇಗೆ ಎತ್ತ ಅಂತ ಕ್ಲಿಯರಾಗಿ ಬರ್ಕೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಿಮಗೆ ಸಮಸ್ಯೆ ಬರುತ್ತೆ. ಸೊ ಆಪ್ರೇಷನಲ್ ಚೋಕ್ ಆಗೋದೆಲ್ಲಿ, ಕ್ಯಾಶ್ ಫ್ಲೋ ಚೋಕ್ ಆಗುತ್ತೆ. ಇಲ್ಲಿ ಮೇಯ್ನಾಗಿ ಕ್ಯಾಶ್ ಫ್ಲೋ ಚೋಕ್ ಅಂತಂದರೆ, ಈಗ ನೀವು ಯಾರಿಗೂ ಮೆಟೀರಿಯಲ್ ಕಳಿಸ್ತೀರಾ, ಪೇಮೆಂಟ್ ಬರದೇ ಇದ್ದಾಗ ನೆಕ್ಸ್ಟ್ ಬರೋ ಆರ್ಡರ್ಸ್ ಕೂಡ ನಿಮ್ಮ ಹತ್ರ ದುಡ್ಡಿರಲ್ಲ. ಸೊ ಆವಾಗ ಮೇಯ್ನಾಗಿ ಬಿಸ್ನೆಸ್ಗಳು ಲಾಸಿಂದ ಬಿಸ್ನೆಸ್ಗಳು ಮುಚ್ಚೋಗಲ್ಲ. ಈ ಪೇಮೆಂಟ್ಗಳನ್ನ ಅಲ್ಲೆಲ್ಲೇ ಸಿಗಿಸ್ಕೊಂಡು ಸ್ವಲ್ಪ ರೊಟೇಷನಲ್ ದುಡ್ಡು ಇಟ್ಕೊಳ್ದೇನೆ ಆ ಥರ ಮಾಡ್ಕೊಳ್ಳೋದ್ರಿಂದ ಮಿಸ್ಮ್ಯಾನೇಜ್ಮೆಂಟ್, ಎಸ್ಪೆಷಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದನೇ ನಿಮ್ಮ ಬಿಸ್ನೆಸ್ಗಳು ಹಾಳಾಗುತ್ತೆ. ಸೊ ಅದರಲ್ಲೂ ಕೂಡ ಡಾಕ್ಯುಮೆಂಟ್ಸು,
ಯಾವುದೇ ಥರದ ಡಿಲೇಗಳು, ಇದನ್ನೆಲ್ಲ ಸ್ವಲ್ಪ ಗೊತ್ತಿಟ್ಕೊಂಡ್ರೆ ನಿಮ್ಗೆ ಒಳ್ಳೆಯದು. ಆದರೆ ಎನಿ ಟೈಮ್ ಚಿಲ್ಲಿ ಬಿಸ್ನೆಸ್ ಅಂದರೆ COA ರಿಪೋರ್ಟೇ. ನಿಮಗೆ ಬಾಯರ್ಸ್ ಬೇಕು ಅಂದರೆ COA ರಿಪೋರ್ಟ್ ಇತ್ತು ಅಂದರೆ ನೀವು ಬಾಯರ್ಸ್ ಸಿಗ್ತಾರೆ. COA ರಿಪೋರ್ಟ್ ಇಲ್ಲ ಅಂತಂದರೆ ನೀವು ಬಾಯರ್ಸ್ಗಳನ್ನ ಮರ್ತು ಬಿಟ್ಬಿಡಿ. ಯಾಕಂದರೆ ಯಾರು ಕೂಡ ಚಿಲ್ಲಿ ಪೌಡರ್ನ ಪರ್ಚೇಸ್ ಮಾಡಲ್ಲ, ಸ್ಪೆಸಿಫಿಕೇಷನ್ನೇ ಪರ್ಚೇಸ್ ಮಾಡೋದು. ಏನಿದೆ, ಯಾವ ಥರ ಚಿಲ್ಲಿ ಪೌಡರ್ ಅದು, ಯಾವ ಥರ ಬ್ಲೆಂಡ್ ಇದೆ, ಯಾವ ಕಲರ್ ಇದೆ, ಯಾವ ಪಿಗ್ಮೆಂಟ್ ಇದೆ, ಏನದರ ವ್ಯಾಲ್ಯೂ ಏನಿದೆ, ಸೊ ಅದ್ರ ಮೇಲೆ ಎಲ್ಲ ಡಿಫೈನ್ ಆಗುತ್ತೆ. ಸೊ ಈ ಎಲ್ಲ ಮಾರ್ಕೆಟ್ಗಳಲ್ಲೂ ಕೂಡ ಪ್ರತಿಯೊಂದು ಮಾರ್ಕೆಟ್ದು ಅದರದ್ದೇ ಆದ ಡಿಮಾಂಡ್ ಇದೆ, ಅದರದ್ದೇ ಆದ ಸೈಜ್ ಇದೆ, ಅಕಾರ್ಡಿಂಗ್ಲಿ ಅದರದ್ದೇ ಆದ ಸರ್ಟಿಫಿಕೇಷನ್ ರಿಕ್ವೈರ್ಮೆಂಟ್ ಕೂಡ ಇದೆ. ಎಲ್ಲ ಮಾರ್ಕೆಟಲ್ಲೂ ನಾನು ಒಂದೇ ಸರಿ ಹೋಗ್ತೇನೆ, ಹೋಗಿ ನಿಮ್ಮ ಹತ್ರ ದುಡ್ಡಿತ್ತು, ಸಿಕ್ಕಾಪಟ್ಟೆ ದುಡ್ಡಿದೆ ಸರ್, ತಲೆ ಕೆಡ್ಸ್ಕೊಳ್ಳೋದಿಲ್ಲ, ಎಲ್ಲ ಸರ್ಟಿಫಿಕೇಟ್ ರಿಜಿಸ್ಟರ್ ಮಾಡ್ಕೊಳ್ತೇವೆ, ಮಾಡ್ಕೊಳ್ಳಿ. ದುಡ್ಡಿಲ್ಲ ಅಂತಂದಾಗ ಯಾವುದೋ ಒಂದು ಮಾರ್ಕೆಟ್ನ ಪಿಕ್ ಮಾಡಿಕೊಂಡು, ಯಾವ ಮಾರ್ಕೆಟಿಗೆ ಸರ್ಟಿಫಿಕೇಷನ್ ಕಡಿಮೆ ಇದೆಯೋ ಅದನ್ನು ನೀವು ಪಿಕ್ ಮಾಡಿಕೊಂಡು ಕೆಲಸ ಮಾಡೋಕ್ಕೆ ಅಡ್ಡಿ ಇಲ್ಲ. ಶಿಪ್ಮೆಂಟ್ ಲೆವೆಲಲ್ಲಂತೂ ನೀವು ಯಾವುದಾದ್ರೂ ಮಾಡ್ಬೋದು. ಸೊ ಇವಾಗ ಮೇಯ್ನಾಗಿ ಪ್ರಾಡಕ್ಟ್ ಇಂಟೆಲಿಜೆನ್ಸಿ ಅಥವಾ ಸೋರ್ಸಿಂಗಲ್ಲಿ ನೀವು ಮಾಡಬೇಕಾಗಿರೋ ಕೆಲಸ ಏನು, SHU ಲೆವೆಲ್ ಎಷ್ಟಿದೆ, ಇದು ನಾವು ಹೇಳ್ತೀವಲ್ಲ ಖಾರ ಇದೆ ಅಂತ, ಖಾರ ಎಷ್ಟಿದೆ, ತುಂಬ ಖಾರ ಇದೆಯಾ, ಮೀಡಿಯಮ್ ಇದೆಯಾ, ಇನ್ನೂ ಕಡಿಮೆ ಇದೆಯಾ, ಅದು ಯಾವ ಗ್ರೇಡು ಏನು, ಇದು ಬ್ಯಾಡಗಿ ಚಿಲ್ಲಿನ, ಗುಂಟೂರು ಚಿಲ್ಲಿನ, ಕಾಶ್ಮೀರ್ ಚಿಲ್ಲಿನ, ತೇಜಾನ, ಅಥವಾ ಬ್ಲೂ ಐಸ್ ಅಂತ ಒಂದು ಈಸ್ಟಲ್ಲಿ ಸಿಗುತ್ತೆ ಅದಾ, ಅಥವಾ ಬೂಜೋಲಕ್ಕಿಯ ಗೋಸ್ಟ್ ಚಿಲ್ಲೀಸ್ ಅಂತ ಸಿಗುತ್ತೆ. ಸೊ ಯಾವುದು ಏನು ಅದೊಂದಿರುತ್ತೆ. ಅದಾದಮೇಲೆ ಮೇಯ್ನಾಗಿ ಅದು ಯಾವ ಥರ ಡ್ರೈ ಆಗಿದೆ, ಅದರ ಕಲರ್ ಯಾವ ಥರ ಇದೆ. ಅದಾದಮೇಲೆ ನಿಮ್ಮ ಸೋರ್ಸ್ದಿಂದ ಫ್ಯಾಕ್ಟ್ರಿಗೆ ಬಂದು ಫ್ಯಾಕ್ಟ್ರಿಯಲ್ಲಿ ಪ್ರೊಸೆಸ್ ಆಗಿ ಪ್ಯಾಕ್ ಆದಮೇಲೆ ಎಲ್ಲಿ ಯಾವ್ಯಾವ ಇನ್ಸಿಡೆಂಟ್ಸ್ ಆಗಿದೆ, ಎಲ್ಲೆಲ್ಲಿಂದ ಏನೇನು ಬಂದಿದೆ. ಯಾಕೆಂದರೆ 4 ಕಡೆಯಿಂದ ಮೆಟೀರಿಯಲ್ಸ್ ಬರುತ್ತೆ, ಒಂದೇ ಕಡೆ ಎಲ್ಲನೂ ಒಂದೇ ರೈತರಿಂದನೇ ಫುಲ್ ಪ್ಯಾಕ್ ಆಗುತ್ತೆ, ಫುಲ್ ವಾಲ್ಯೂಮಲ್ಲಿ ಹೋಗುತ್ತೆ ಅನ್ನೋದಿಲ್ಲ. 4 ಕಡೆಯಿಂದ ಮಿಕ್ಸ್ ಆಗುತ್ತೆ, ಬರುತ್ತೆ. ಬಂದಾಗ ಯಾವ ಥರ ಕ್ವಾಲಿಟಿ ಇದೆ, ಏನು ಬ್ಲೆಂಡ್ ಇದೆ, ಯಾವ ಥರ ನೀವು ಅದನ್ನು ಪ್ರೊಸೆಸ್ ಮಾಡಿದ್ರೆ ಅದನ್ನೆಲ್ಲ ನೋಡ್ಕೋಬೇಕು. ಇಲ್ಲ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು, ಯಾವುದೋ 10 ಜನದ್ದು ಮೆಟೀರಿಯಲ್ನ ತೊಗೊಂಡು ಬಂದು ನಾವು ಮಿಕ್ಸ್ ಮಾಡಿದಾಗ 9 ಜನದ ಕರೆಕ್ಟಾಗಿರುತ್ತೆ, ಯಾರ್ದೋ ಒಬ್ಬರದ್ದು ಕೆಟ್ಟದಾಗಿರುತ್ತೆ, ಅದರಿಂದ ನಮ್ಮ ಫುಲ್ ಮೆಟೀರಿಯಲ್ ಹಾಳಾಗುತ್ತೆ. ಸೊ ರಾ ಮೆಟೀರಿಯಲ್ ಟೆಸ್ಟಿಂಗ್ ಬೇಕು. ರಾ ಮೆಟೀರಿಯಲ್ ಟೆಸ್ಟಿಂಗ್ ಆದಮೇಲೆ ಪ್ರೊಸೆಸ್ಸಲ್ಲಿ ಮಿಡ್ ವೇ ಟೆಸ್ಟ್ ಮಾಡ್ತಾರೆ, ಅದಾದಮೇಲೆ ಫುಲ್ ಎಕ್ಸಿಕ್ಯೂಷನ್ ಮಾಡ್ತಾರೆ. ಇಲ್ಲ ಅಂತಂದರೆ ಆ ಮೆಟೀರಿಯಲ್ಗಳನ್ನ ಎಕ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ. ತುಂಬ ಜನ ಏನು ಮಾಡಿಬಿಡ್ತಾರೆ, ಸುಮ್ಮನೆ ಪ್ರೊಸೆಸ್ಸಲ್ಲಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಪ್ರೊಸೆಸ್ ಮಾಡ್ತಾರೆ, ಪ್ಯಾಕ್ ಮಾಡ್ತಾರೆ, ಕಳಿಸ್ಬಿಡ್ತಾರೆ, ಅಲ್ಲಿ ಹೋಗಿ ಕಂಟೈನರ್ ರಿಜೆಕ್ಟ್ ಆಗುತ್ತೆ. ಸೊ ಆಪ್ರೇಷನಲ್ ಕಾಸ್ಟು, ಮೆಟೀರಿಯಲ್ ಕಾಸ್ಟು, ಲಾಜಿಸ್ಟಿಕ್ ಕಾಸ್ಟು, ಮತ್ತು ಇಷ್ಟು ದಿನ ಕಾದಿರೋ ಟೈಮು, ಇಷ್ಟು ಪಟ್ಟಿರೋ ಕಷ್ಟ ಎಲ್ಲವೂ ಕೂಡ ಹಾಳಾಗೋಗುತ್ತೆ. ಆ ಕಂಟೈನರ್ ವಾಪಸ್ ತರಿಸ್ಕೊಳಕ್ಕಾಗಲ್ಲ, ಕಂಟೈನರು ಹೋಯಿತು, ದುಡ್ಡು ಹೋಯಿತು, ಎಲ್ಲವೂ ಹಾಳಾಯಿತು. ಸೊ ಇದರ ಅವಶ್ಯಕತೆಗಳು ನಾರ್ಮಲಿ ಬಿಸ್ನೆಸ್ಸಲ್ಲಿ ಇರಲ್ಲ. ಸೊ ಕರೆಕ್ಟಾಗಿ ನೀವು ಮಾಡಿದ್ರೆ ಓಕೆ. ಸೊ ಪ್ರೊಸೆಸಲ್ಲಿ ಏನೋ ರಾ ಮೆಟೀರಿಯಲ್ಸ್ ತೊಗೊಂಡಾಗ ಕ್ಲೀನಿಂಗ್ ಆಗುತ್ತೆ, ಗ್ರೇಡಿಂಗ್ ಆಗುತ್ತೆ. ಅದ್ರ ಮುಂಚೆನೇ ಇಲ್ಲೂ ಒಂದ್ಸರಿ ನೀವು ರಾ ಮೆಟೀರಿಯಲ್ ಟೆಸ್ಟ್ ಮಾಡಿಸಿದ್ರೆ ನೀವು ಪೌಡರ್ ಮಾಡೋ ಮುಂಚೆ ನಿಮ್ಮ ಹತ್ರ ಒಂದು ಐಡಿಯಾ ಬೇಸಿಕ್ಲಿ ಇರುತ್ತೆ. ಸೊ ಹೆವಿ ಮೆಟಲ್ಸ್ ಏನಾದರೂ ಇದೆಯೋ, ಅದ್ರ ಜೊತೆ ಏನಾದರೂ ಕಾಂಪೋನೆಂಟ್ ಮಿಕ್ಸ್ ಆಗಿದೆಯೋ ಇಲ್ವೋ. ಅದಾದಮೇಲೆ ಗ್ರೈಂಡಿಂಗ್ ಮಾಡ್ತೀರಾ, ಪೌಡರ್ ಆದಮೇಲೆ ಅದನ್ನು ಮೆಶ್ ಥ್ರೂ ಪಾಸ್ ಮಾಡ್ತೀರಾ. ಆ ಮೆಶ್ ಸೈಜ್ ಏನಿದೆ, 20 ಇದೆಯಾ, 40 ಇದೆಯಾ, 60 ಇದೆಯಾ, 80 ಇದೆಯಾ, 100 ಇದೆಯಾ, ಏನು ಕೇಳ್ತಾ ಇದ್ದಾರೆ, ಯಾವ ಥರದ ಮೆಶ್ ಬೇಕು. ಅಂದರೆ ಮೆಶ್ ಅಂತಂದರೆ ಈ ಪೌಡರ್ ಪಾರ ಆಯಿತು ಅಂದರೆ ಸ್ಮೂತ್ನೆಸ್ ಗೊತ್ತಾಗುತ್ತೆ, ಎಷ್ಟು ಸಾಫ್ಟ್ ಇದೆ, ಎಷ್ಟು ಸ್ಮಾಲ್ ಪಾರ್ಟ್ಸ್ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಅದನ್ನು ನೀವು ನೋಡಿ. ಕೆಲವೊಂದು ಏನೋ ಈ ಚಿಲ್ಲಿ ಫ್ಲೆಕ್ಸ್ ಎಲ್ಲ ಬರುತ್ತಲ್ಲ, ಸ್ವಲ್ಪ ದೊಡ್ಡ ಸೈಜ್ ಇರುತ್ತೆ. ಅದೇ ನೀವು ಮಸಾಲೆಯಲ್ಲಿ ಚಿಲ್ಲಿ ಪೌಡರ್ ಬರುತ್ತಲ್ಲ, ತುಂಬ ಸಣ್ಣಗಿರುತ್ತೆ. ಸೊ ಸಣ್ಣಗಿರೋದು ಯಾವುದು, ದೊಡ್ಡಗಿರೋದು ಯಾವುದು, ಯಾವ ಸೈಜ್ ಬೇಕು, ಅದೆಲ್ಲ ಕ್ಲೈಂಟ್ ಎವ್ರಿ ಟೈಮ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಚೇಂಜ್ ಆಗುತ್ತೆ. ಎಲ್ಲರೂ ಒಂದೇ ಬೇಕಾಗಲ್ಲ, ಎಲ್ಲರದ್ದು ಪರ್ಪಸ್ ಒಂದೇ ಅಲ್ಲ, ಎಲ್ಲರದ್ದು ಸ್ಪೈಸ್ ಲೆವೆಲ್ ಸೇಮ್ ಇರಬೇಕು ಅಂತಲೂ ಅಲ್ಲ. ಸ್ಪೈಸ್ ಲೆವೆಲ್ ಅಂದರೆ SHU ಲೆವೆಲ್. ಸೊ ಇವು ಯಾವುದು ಕೂಡ ಸೇಮ್ ಇರಬೇಕು ಅಂತ ಏನಿರಲ್ಲ. ಆದರೆ ನೀವು ಮಾಡಬೇಕಾದಾಗ ಕರೆಕ್ಟಾಗಿ ನೀವು ಪ್ಲ್ಯಾನ್ ಮಾಡ್ಕೊಂಡ್ರೆ ದಾರಿ ನಡೆದೋಗುತ್ತೆ. ಸೊ ಮೇಯ್ನಾಗಿ ಇಲ್ಲಿ ಈ ಪ್ರೊಸೆಸ್ನ ನೀವು ಯಾರಿಗಾದ್ರೂ ಔಟ್ಸೋರ್ಸ್ ಮಾಡಿದ್ರೆ, ಅಥವಾ ಫ್ಯಾಕ್ಟ್ರಿ ನಂದಲ್ಲ, ಬೇರೆ ಯಾರ್ದೋ ಫ್ಯಾಕ್ಟ್ರಿಯಲ್ಲಿ ನಾನು ಪ್ರೊಸೆಸ್ ಮಾಡಿಸ್ತಾ ಇದ್ದಾನೆ, ಎಲ್ಲ ಲ್ಯಾಬ್ ಟೆಸ್ಟಿಂಗು, QC ಎಲ್ಲ ಅವ್ರದ್ದೇನೆ. ಬಟ್ ಅಗ್ರಿಮೆಂಟ್ ಮಾಡ್ಕೊಳ್ಳಿ. ಏನಾದರೂ ಹೆಚ್ಚು ಕಡಿಮೆ ಆಯಿತು ಅದು ಅವ್ರ ಜವಾಬ್ದಾರಿ ಇರುತ್ತೆ, ನಿಮ್ಮ ಜವಾಬ್ದಾರಿ ಅಲ್ಲ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರೋದು ಮೈಕ್ರೋಬಯಾಲಜಿಕಲ್ ಟೆಸ್ಟಿಂಗ್ ಇರುತ್ತೆ, ಮಿನಿಮಮ್ ಅದನ್ನು ಟೆಸ್ಟಿಂಗ್ ಮಾಡ್ಕೊಳ್ಳಿ. ಹೆವಿ ಮೆಟಲ್ ಟೆಸ್ಟಿಂಗ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಯಾವುದೇ ಥರದ ಟಾಕ್ಸಿಕ್ ಕೆಮಿಕಲ್ಸು ನಿಮ್ಮ ಚಿಲ್ಲಿಯಲ್ಲಿ ಇದೆಯೋ ಇಲ್ವೋ ಅದನ್ನು ಕೂಡ ಟೆಸ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ಯುರೋಪಿಗೆ ಹೋದಾಗ ಎಸ್ಪೆಷಲಿ ಅಲ್ಲಿ ಟೆಸ್ಟ್ ಆದಾಗ ಅಲ್ಲಿ ಏನಾದರೂ ಪ್ರಾಪರ್ ಗ್ರೇಡಿಂಗ್ ಇರಲಿಲ್ಲ ಅಂದರೆ ನೀವು ಸಿಕ್ಕಾಕೊಳ್ತೀರ. ಸೊ ಕೆಮಿಕಲಲ್ಲಿ ಮೇರೆ ಕಲರ್ಸ್ಗಳು, ಪಿಗ್ಮೆಂಟ್ಗಳು, ಡೈಗಳು, ಇನ್ನೂ ತುಂಬ ವಿಷಯಗಳನ್ನ ಮಿಕ್ಸ್ ಮಾಡ್ತಾರೆ, ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ. ಸೊ ಕಂಪ್ಲೈನ್ಸಸ್ ಬಂದು ಇಂಡಿಯಾದಿಂದ ನಿಮಗೆ ಬೇಕಾದರೆ ನಿಮ್ಮ ಹತ್ರ IC ಬೇಕು, GST ಬೇಕು, FSSAI ಬೇಕು, ಸೆಂಟ್ರಲ್ ಲೈಸೆನ್ಸ್, ಅದಾದಮೇಲೆ ನಿಮಗೆ ಅಪೆಡಾ ಬೇಕು. ಸೊ ಯಾವ ಲೈಸೆನ್ಸ್ಗಳು ನಿಮ್ಮ ಹತ್ರ ಇಲ್ಲ, ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಿದ್ರೆ ನಾವು ಮಾಡಿಸ್ಕೊಡ್ತೇವೆ, ಬೇಕಂದರೆ ಮಾಡಿಸ್ಕೊಳ್ಳಿ. ನೆಕ್ಸ್ಟ್ ಬರೋದು ಯಾವ ಮಾರ್ಕೆಟು ಅದಕ್ಕೆ ಬೇಕಾಗಿರೋ ಸ್ಪೆಸಿಫಿಕ್ ಸರ್ಟಿಫಿಕೇಷನ್ಸ್. ಪ್ರೀಮಿಯಮ್ ಅಂದರೆ ನೀವು ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಮಾಡಿಸ್ಕೊಳ್ಬೋದು, ಮತ್ತು ಸೋಷಿಯಲ್ ಆಡಿಟ್ಸ್ ಕೂಡ ಮಾಡಿಸ್ಕೊಳ್ಬೋದು. ಇದ್ರ ನೆಕ್ಸ್ಟ್ ಬರೋದೇನೋ ಪ್ಯಾಕೇಜಿಂಗು. ಯಾವ ಥರ ಪ್ಯಾಕೇಜಿಂಗ್ ಇರುತ್ತೆ, ಇನ್ನರ್ ಲೇಯರ್ ಏನಿರುತ್ತೆ, LDP ಇದೆಯಾ, ಅಲ್ಯೂಮಿನಿಯಂ ಫಾಯಿಲಿಂಗ್ ಇದೆಯಾ, ಯಾವ ಥರ ಅದನ್ನು ಫ್ಲಶ್ ಮಾಡ್ತೀರಾ, ಅದೆಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಬರೋದು
ಯಾವ ಥರ ಬ್ಯಾಗೇಜಸ್ಸು, ಈ ಪೌಚ್ ಇರುತ್ತೆ, ಜಾರ್ಸ್ ಇರುತ್ತೆ, ಡಿಪೆಂಡ್ ಆಗುತ್ತೆ ನಿಮ್ಮ ಕ್ಲೈಂಟ್ ಯಾರು, ನೀವು ಏನು ಬಲ್ಕಲ್ಲಿ ಮಾಡ್ತಾಯಿದ್ದೀರಾ ಅಥವಾ ಇಂಡಿವಿಜುವಲ್ ರಿಟೇಲ್ ಪ್ಯಾಕೇಜಿಂಗ್ ಮಾಡ್ತಾಯಿದ್ದೀರಾ ಅಥವಾ ಎಷ್ಟು ಪ್ರೀಮಿಯಮಲ್ಲಿ ನಿಮ್ಮ ಪ್ರಾಡಕ್ಟ್ ಇದೆ. ಸೊ ಪ್ರೀಮಿಯಮ್ ಅಂದರೆ ಸುಮ್ಮನೆ ನೀವು ಪ್ರೈಸ್ ಏರಿಸೋ ಹಂಗಿಲ್ಲ, ಏನು ಕ್ವಾಲಿಟಿ ಇದೆ ಅದನ್ನು ಸುಮ್ಮನೆ ಪ್ರೈಸ್ ಏರಿಸ್ಬಿಟ್ರೆ ಏನೂ ಡಿಫ್ರೆನ್ಸ್ ಆಗೋಲ್ಲ. ಈಗ ಅಕ್ಕದವನು ಪಕ್ಕದವನು ಎರಡೂ ಸೇಮೇ ಇರುತ್ತೆ, ಅವನು 50 ರೂಪಾಯಿಗೆ ಮಾಡ್ತಾನೆ, ನೀವು 100 ರೂಪಾಯಿ ಅಂತಂದರೆ ಕೊಡೋಕ್ಕೆ ಯಾರು ರೆಡಿ ಇರ್ತಾರೆ. ಸೊ ಏನಾದರೂ ಡಿಫ್ರೆನ್ಸ್ ಇರಬೇಕು. ಬರೀ ಹೇಳೋದ್ರಿಂದ ನನ್ನ ಕ್ವಾಲಿಟಿ ತುಂಬ ಒಳ್ಳೆಯದು ಅನ್ನೋದರಿಂದ ಯಾವುದೇ ಥರದ ವ್ಯಾಲ್ಯೂ ಸಿಗೋಲ್ಲ. ನಿಮ್ಮ CEO ರಿಪೋರ್ಟಲ್ಲಿ ಈ ರಿಪೋರ್ಟ್ ತೋರಿಸ್ಬಿಟ್ಟು ನೋಡಿಪ್ಪ ನಂದು ಈ ಪ್ರಾಡಕ್ಟ್ ಇದೆ, ನಿಮ್ಗೆ ಇಷ್ಟ ಆದರೆ ಇದನ್ನು ತೊಗೊಳ್ಳಿ, ಈ ರೇಟಲ್ಲಿ ನಾನು ಕೊಡೋಕ್ಕೆ ರೆಡಿ ಇದ್ದೇನೆ. ಸೊ ಇದನ್ನು ನೀವು ಪ್ರಾಪರಾಗಿ ಮೆನ್ಷನ್ ಮಾಡಿಬಿಟ್ರೆ ಯಾವುದೇ ಥರ ಸಮಸ್ಯೆ ಆಗೋಲ್ಲ. ಇಲ್ಲಿ ಮೇನ್ ಆಗಿ ನಿಮ್ಮ ಮೆಟೀರಿಯಲ್ಗಳು ರಿಜೆಕ್ಟ್ ಆಗೋದು ಬರೀ ಕ್ವಾಲಿಟಿಗಲ್ಲ, ನೀವು ಮಾಡೋ ಕೆಲಸದ ಮೇಲೆ. ಎಲ್ಲೋ ನಿಮ್ಮ ಡಾಕ್ಯುಮೆಂಟೇಷನ್ ಸರಿ ಇರಲ್ಲ, ಎಲ್ಲೋ ಒಂದು ಕಡೆ ನಿಮ್ಮ ಲೇಬಲಿಂಗ್ ಸರಿ ಇರಲ್ಲ, ಎಲ್ಲೋ ಒಂದು ಕಡೆ ಭಾಷೆ ಸರಿ ಇರಲ್ಲ. ಸೊ ಎಲ್ಲೋ ಒಂದು ಸ್ವಲ್ಪ ಮಿಸ್ಟೇಕ್ ಆಯಿತು ಅಂತಂದರೆ ನೀವು ಕಳಿಸಿರೋ ಫುಲ್ ಕಂಟೈನರು ರೀಪ್ಯಾಕೇಜಿಂಗ್ ಹೋಗುತ್ತೆ. ರೀಪ್ಯಾಕೇಜಿಂಗ್ ಅಂದರೆ ಪ್ಯಾಕೇಜಿಂಗ್ ಲಾಸ್. ಫುಲ್ ಮಷಿನ್ ಓಪನ್ ಮಾಡಬೇಕು, ಮತ್ತೆ ತಿರ್ಗಾ ಪ್ಯಾಕ್ ಮಾಡಬೇಕು, ಅದರ ಕಂಟ್ಯಾಮಿನೇಷನ್ ಆದರೆ ಇದು ದೊಡ್ಡ ಸಮಸ್ಯೆ. ಸೊ ಮತ್ತೆ ಕಂಟೈನರ್ ತರಿಸ್ಕೊಳ್ಳೋದು ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಅದಕ್ಕೆ ಪ್ಯಾಕೇಜಿಂಗ್ ಮೇಲೆ ಪ್ರತಿಯೊಂದು ಅಕ್ಷರ ನೀವೇನಾದ್ರು ಪ್ಯಾಕೇಜಿಂಗ್ ಲೇಬಲ್ ಮೇಲೆ ಬರೀತಿರೋ ಅದೆಲ್ಲವೂ ಕೂಡ ಇಂಪಾರ್ಟೆಂಟ್ ಇರುತ್ತೆ, ಎಸ್ಪೆಷಲಿ ನೀವು ರಿಟೇಲ್ ಬ್ರ್ಯಾಂಡ್ ತೊಗೊಂಡು ಹೋಗ್ತಿರೋದಾಗ. ಸೊ ಜನಕ್ಕೆ ಏನಾಗುತ್ತೆ, ಮೇನಾಗಿ ಬಿಸ್ನೆಸ್ಸಿಗೆ ಬಂದಾಗ ಸರ್ ಎಷ್ಟು ವಾಲ್ಯೂಮ್ ಇದೆ, ಎಷ್ಟು ಸೇಲ್ಸ್ ಇದೆ, ಎಷ್ಟು ಬಾಯರ್ ಇದ್ದಾರೆ, ಎಷ್ಟು ವಾಲ್ಯೂಮಲ್ಲಿ ನಾವು ಸೇಲ್ ಮಾಡ್ಬೋದು, ಎಷ್ಟು ಲಾಭ ನಾವು ತೊಗೊಳ್ಬೋದು. ಆದರೆ ಅದ್ರ ಕೆಳಗಡೆ ನಾವು ಎಷ್ಟು ಕಷ್ಟಪಡಬೇಕು ಅನ್ನೋದನ್ನು ಯಾರೂ ಕೇಳಿರಲ್ಲ. ನಾನು ಇಷ್ಟು ಜನ ಕನ್ಸಲ್ಟೇಷನ್ ಕೊಡ್ತೇನೆ, ಪ್ರತಿದಿನ ಒಂದು 20-25 ಮೇಲೆ ಕನ್ಸಲ್ಟೇಷನ್ಸ್ ಆಗುತ್ತೆ. ಬಟ್ ಅರ್ಥ ಮಾಡ್ಕೊಳ್ಳಿ, ಈ ಕನ್ಸಲ್ಟೇಷನಿಗೆ ಬಂದವರು ಕೂಡ ಒಂದು ಥಾಟ್ ಪ್ರೊಸೆಸ್ ಏನು ಅಂತಂದರೆ, ಸರ್ ಏನು ರೇಟಲ್ಲಿ ಹೋಗ್ತಾ ಇದೆ, ನಮ್ಗೆ ಏನು ಲಾಭ ಸಿಗ್ಬೋದು, ನಾವು ಅದರಲ್ಲಿ ಎಷ್ಟು ಲಾಭ ತೊಗೊಂಡು ನಾವು ಎಷ್ಟು ಬೇಗ ದೊಡ್ಡವರಾಗ್ಬೋದು, ದೊಡ್ಡವರು ಶ್ರೀಮಂತರಾಗ್ಬೋದು. ಬಟ್ ಏನು ಅಂತಂದರೆ ಈ ಮಾರ್ಕೆಟಿಂಗು, ಈ ಕೆಳಗಡೆ ಇದೆಯಲ್ಲ ಪ್ರೊಸೆಸ್ಗಳು, ಸಮುದ್ರ ಮೇಲೆ ಕಾಣೋದು ಒಂದಿದೆ, ಓಕೆ, ಇದೆಲ್ಲ ಸಮುದ್ರ ಮೇಲೆ ಕಾಣೋದು. ಬಟ್ ಇಲ್ಲಿ ಕೆಳಗಡೆ ಕಾಣೋ ಪ್ರೊಸೆಸ್ ಯಾರಿಗೂ ಕಾಣಲ್ಲ, ಆದರೆ ಇದನ್ನು ಹಿಡಿಯೋದೇ ಇದಿರುತ್ತೆ. ಸೊ ಅದಕ್ಕೆ ನೀವು ನಿಮ್ಮ ಪ್ರೊಸೆಸ್ ಏನು, ಗ್ರೈಂಡಿಂಗ್ ಲ್ಯಾಬ್ ಟೆಸ್ಟಿಂಗ್ಸ್ ಏನು, ಗ್ರೈಂಡಿಂಗ್ ಚಾರ್ಜಸ್ ಏನಿದೆ, ಪ್ಯಾಕೇಜಿಂಗ್ ಮೆಟೀರಿಯಲ್ ಯಾವುದು ಯೂಸ್ ಮಾಡ್ತೀರಾ, ಇನ್ಲ್ಯಾಂಡ್ ಏನು, ಮಾರ್ಕೆಟಿಂಗ್ ಕಾಸ್ಟ್ ಏನು. ಈ ಬಾಯರ್ಗಳು ಹಾಗೆ ಸುಮ್ಮನೆ ನಡ್ಕೊಂಡು ಬರಲ್ಲ ನಿಮ್ಮ ಹತ್ರ. ನೀವೇನೋ ಫ್ಯಾಕ್ಟ್ರಿ ಓಪನ್ ಮಾಡಿಬಿಟ್ರೆ ನೀವೇನೋ ಪೌಡರ್ ಮಾಡ್ತೀರಾ ಅಂತಂದ್ಬಿಟ್ಟು ಯಾರು ಕೇಳ್ಕೊಂಡು ಬರಲ್ಲ. ನೀವು ಹೋಗ್ಬಿಟ್ಟು ಜಗತ್ತಿಗೆ ಹೇಳಬೇಕಾಗತ್ತೆ. ಆ ಮಾರ್ಕೆಟಿಂಗ್ ಕಾಸ್ಟು, ರಾ ಮೆಟೀರಿಯಲ್ ಕಾಸ್ಟು, ಆ ಸೇಲ್ಸ್ ಪ್ರೈಸು, ಪ್ರತಿಯೊಂದನ್ನು ನೀವು ಚೆಕ್ ಮಾಡ್ಕೋಬೇಕು. ಸೊ ಎಲ್ಲ ಮಾಡ್ಕೊಂಡಾಗ ನಿಮಗೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಅದು ಎಸ್ಪೆಷಲಿ ನಿಮ್ಮ ಪೌಡರಲ್ಲಿ ನೀವೇನಾದರೂ ಒಂದು ವೇಳೆ 12-15 ಒಳಗಡೆ ಮಾಡ್ತಾಯಿದ್ರೆ ಅದು ಕಂಪ್ಲೀಟ್ ರಿಸ್ಕಿ ಬಿಸ್ನೆಸ್ಸು. ಯಾಕೆಂದರೆ ಮಿನಿಮಮ್ ಇಲ್ಲಿ 20-25% ಲಾಭ ಇದೆ. ಸೊ ಕರೆಕ್ಟಾಗಿ ಮಾಡಿಕೊಂಡ್ರೆ ನಡೆದೋಗುತ್ತೆ. ನೀವೆಲ್ಲೋ ಆಪ್ರೇಷನ್ಗಳನ್ನ ತಪ್ಪು ಮಾಡಿಕೊಂಡು, ಇವಾಗ ನೋಡಿ ಕೆಲವರು ಬಂದುಬಿಟ್ಟು ಇಲ್ಲ ಸರ್ 25% ಎಲ್ಲ ಅಷ್ಟೆಲ್ಲ ಲಾಭ ಇದೆ, ನಿಮಗೆ ಇಲ್ಲದೆ ಇರ್ಬೋದು, ನಮಗೆ ಸಿಗ್ತಾ ಇದೆ, ನಾವು ಮಾಡ್ತಾ ಇದ್ದೇವೆ, ಸೊ ನೀವು ಮಾಡಿದರೆ ನಿಮ್ಗೆ ಒಳ್ಳೆಯದು, ಇಲ್ಲ ಅಂದರೆ ಬಿಡಿ. ಓಕೆ. ಸೊ ಇನ್ನೊಂದೇನೆಂದರೆ ಇನ್ಸೆಂಟಿವ್ಸ್ಗಳು ಸಿಗುತ್ತೆ ಈ ಎಕ್ಸ್ಪೋರ್ಟ್ ಮಾಡುವಾಗ. ಸೊ ಎಕ್ಸ್ಪೋರ್ಟ್ ಮಾಡಿದಾಗ ಇನ್ಸೆಂಟಿವ್ಸ್ ಇರುತ್ತೆ. ತುಂಬ ಜನ ಏನು ಮಾಡಿಬಿಡ್ತಾರೆ, ಎಲ್ಲ ನಾವೇ ಮಾಡಬೇಕಂತ ಹೇಳ್ಬಿಟ್ಟು ಯಾವುದೇ ಥರದ ಐಸ್ ಗೇಟಲ್ಲಿ ಏನೋ ಡೀಟೇಲ್ಸ್ಗಳನ್ನೆಲ್ಲ ಅವರೇ ಫೈಲ್ ಮಾಡ್ಕೊಳ್ತಾರೆ. ಅದು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಸೊ ಆ ಥರ ಆದರೂ ಕೂಡ ನೀವು ಸಿಗಾಕ್ಕೊಳ್ತೀರ. ಸೊ ಅದ್ರ ಬದಲು ನೀವೇನು ಮಾಡಬೇಕಂದ್ರೆ ಪ್ರಾಪರಾಗಿ ಏನು ಫಂಕ್ಷನಾಲಿಟೀಸ್ ಇದೆ, ಏನು ಮಾಡಬೇಕು, ಹೇಗೆ, ಏನು ಎತ್ತ ಅಂತ ನೋಡಿಕೊಂಡ್ರೆ ನೀವು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ ಅದರಲ್ಲಿ ಎಸ್ಪೆಷಲಿ ನಿಮ್ಮ ಇನ್ಸೆಂಟಿವ್ಸ್ ಏನಿದೆ ಅದನ್ನು ನೀವೇನಾದರೂ ನೀವೇ ಮಾಡ್ಕೊಳಕ್ಕೆ ಹೋಗಿ ಎಲ್ಲೋ ಒಂದು ಕಡೆ ಟಿಕ್ ಮಾಡೋದಿರುತ್ತೆ, ಬರೆಯೋದಿರುತ್ತೆ, ಅದನ್ನೇನು ಬರೆದಿರಲ್ಲ, ಏನೂ ಹೇಳಿರಲ್ಲ, ಅಥವಾ ಐಸ್ ಗೇಟಲ್ಲಿ ಕರೆಕ್ಟಾಗಿ ನೀವು ಸಬ್ಮಿಟೇ ಮಾಡಿರಲ್ಲ. ಸೊ ಅವಾಗೇನಾಗುತ್ತೆ, ಎಲ್ಲ ಇನ್ಸೆಂಟಿವ್ಸ್ಗಳು ಹಾರೋಗುತ್ತೆ. ಅದನ್ನು ತಪ್ಪು ಮಾಡ್ಕೋಬೇಡಿ. ಯಾರಿಗೋ ಏನೋ ಒಂದು 4 ರೂಪಾಯಿ ಕೊಟ್ಟರೆ ಕೆಲಸ ಆಗುತ್ತೆ, ಅದರಿಂದ ಒಂದು 40 ರೂಪಾಯಿ ವಾಪಸ್ ಬರುತ್ತೆ ಅಂದರೆ ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಯಾರಿಗೂ ಫ್ರೈಟ್ ಫಾರ್ವರ್ಡರ್ಸ್ ಇದ್ದಾರೆ, CHAಗಳಿದ್ದಾರೆ, ಅವ್ರಿಗೆ ಕೊಡಿ, ಅವ್ರು ನಿಮ್ಮ ಕೆಲಸ ಮಾಡಿ ಕೊಡ್ತಾರೆ. ಸೊ ಇಲ್ಲಿ ಬಂದು ಇನ್ಕೋಟಮ್ಸಲ್ಲಿ ಬಂದು ಮಾಸ್ಟರ್ FOB, ಸೊ FOB ಅಥವಾ CIF ಇವೆರಡರಲ್ಲಿ ಮಾಡಿ. DDP ನೀವು ಹೊಸಬರಿದ್ದರೆ ದಯಮಾಡಿ ಮಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ಅದರ ಕಂಪ್ಲೈನ್ಸಸ್ ಎಲ್ಲ ಸ್ವಲ್ಪ ಹೆಚ್ಚಿಗೆ ಇದೆ. ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಕೆಲಸ ಕೆಟ್ಟೋಗುತ್ತೆ. ನಿಮಗೆ ಪೇಮೆಂಟ್ ಟರ್ಮ್ಸಲ್ಲಿ ಸೇಫ್ ಆಗಿರೋದಂದರೆ ಅಡ್ವಾನ್ಸ್ ಪೇಮೆಂಟು. ಬಟ್ ಆದರೆ ಇಂಡೈರೆಕ್ಟ್ಲಿ ಬಾಯರಿಗೆ ತುಂಬ ರಿಸ್ಕ್ ಆಗುತ್ತೆ. ಸೊ ಅದಕ್ಕೆ ಬಾಯರ್ ಏನು ಮಾಡ್ತಾರೆ, ನಾರ್ಮಲಿ ನಿಮ್ಗೆ LC ಕೇಳ್ತಾರೆ. LC ದೊಡ್ಡ ವಾಲ್ಯೂಮ್ ಇತ್ತು ಅಂದರೆ LC ಒಪ್ಕೊಳ್ಳಿ, ಏನು ಸಮಸ್ಯೆ ಇಲ್ಲ. ಆದರೆ ಕರೆಕ್ಟಾಗಿ ನಿಮ್ಮ ಡಾಕ್ಯುಮೆಂಟೇಷನ್ಸು, ನಿಮ್ಮ ಪ್ರೊಸೆಸ್ ಏನಿದೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ. ಏನು ಅಗ್ರಿಮೆಂಟಲ್ಲಿ ಅಥವಾ LC ಡ್ರಾಫ್ಟಲ್ಲಿ ಏನೇನು ಬರೀತಾ ಇದ್ದೀರಾ ಅದರ ಮೇಲೆ ಸ್ವಲ್ಪ ಗಮನ ಕೊಡಿ. ಇಲ್ಲ ಅಂದರೆ ಸರಿಯಾಗಿ ಸಿಕ್ಕೊಳ್ತೀರಾ. ಸಿಕ್ಕೊಂಡ್ರಿ ಅಂದರೆ ನೀವು ನಿಮ್ಮ ದುಡ್ಡನ್ನ ಕಳ್ಕೊಳ್ಳೋದು ಗ್ಯಾರಂಟಿ. ಸೊ LC ಅಂದರೆ ಏನು ಗೊತ್ತಾ, ಒಂದು ಪೀಸ್ ಆಫ್ ಪೇಪರ್ ಇರುತ್ತೆ, ಅದಕ್ಕೆ ವ್ಯಾಲ್ಯೂ ಸಿಗೋದು ಯಾವಾಗ, ನೀವೆಲ್ಲನೂ A to Z ಕರೆಕ್ಟಾಗಿ ಆ ಡಾಕ್ಯುಮೆಂಟ್ಗಳನ್ನ ಸಬ್ಮಿಟ್ ಮಾಡಿದಾಗ. ನೀವು ಆ ಡಾಕ್ಯುಮೆಂಟ್ಗಳು ಸಬ್ಮಿಟು ಮಾಡಿಲ್ಲ, ನೀವು ಆ ರಿಪೋರ್ಟ್ಗಳು ಚೆಕ್ಕು ಮಾಡಿಲ್ಲ, ಒಮ್ಮೆ COA ರಿಪೋರ್ಟ್ ಕೇಳ್ತಾರೆ, ಒಮ್ಮೆ COC ರಿಪೋರ್ಟ್ ಕೇಳ್ತಾರೆ. ಸೊ ಆವಾಗ ಏನಾಗುತ್ತೆ, ನೀವು ಯಾವುದೇ ರಿಪೋರ್ಟ್ಗಳನ್ನ ನಿಮಗೆ ಗೊತ್ತಿಲ್ಲದೆ ನೀವು ಯಾವುದನ್ನಾದರೂ ಒಪ್ಕೊಂಡ್ರೆ ನೀವು ಸಿಗಾಕೊಳ್ತೀರಿ. ಸೊ ಅದನ್ನು ದಯಮಾಡಿ ಮಾಡೋಕ್ಕೆ ಹೋಗ್ಬಿಡಿ. SGSO ಬೇರೆ, TUV ರಿಪೋರ್ಟ್ಸ್ ಇದೆ, ಬೇರೆ ಎಲ್ಲ ಇದೆ. ಯಾರ್ದಾದರೂ ನೀವು COA ರಿಪೋರ್ಟ್ ತೊಗೊಂಡು ಸಬ್ಮಿಟ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡ್ಕೋಬೋದು. ಸೊ ಇಲ್ಲಿ ನಿಮಗೆ ಡೇಂಜರ್ ಏನು, ಸರ್ ಮೆಟೀರಿಯಲ್ ಕಳಿಸ್ಬಿಡಿ ಆಮೇಲೆ ನಾನು ಪೇಮೆಂಟ್ ಮಾಡ್ತಾನೆ. ಇಲ್ಲಿ ಈ ಬ್ಯಾಡಗಿಯಿಂದ ಹಾವೇರಿಯಿಂದ ಧಾರವಾಡ, ಧಾರವಾಡದಿಂದ
ಇಲ್ಲಿ ಬೆಂಗಳೂರಿಗೆ ಬಂದಂಗೆ ಮೆಟೀರಿಯಲ್ಲು ಹೋಗ್ಬಿಟ್ಟು ಒಂದು ರೌಂಡಲ್ಲಿ ನಾವು ವಸೂಲಿ ಮಾಡ್ಕೊಂಬರ್ತೇವೆ, ಅದೆಲ್ಲ ಆಗಲ್ಲ. ನೀವೇನಾದರೂ ಮೆಟೀರಿಯಲ್ ಬಿಟ್ರಿ ಅಂದರೆ ಕತೆ ಅಲ್ಲಿಗೆ ಮುಗೀತು. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ಪೇಮೆಂಟು ಕೊಡೋ ಮುಂಚೆ ಯಾರಿಗೆ ಕೊಡ್ತಾಯಿದ್ದೀರಾ, ಏನು ಕೊಡ್ತಾಯಿದ್ದೀರಾ, ಎಷ್ಟು ಕೊಡ್ತಾಯಿದ್ದೀರಾ, ಈ ಡಾಕ್ಯುಮೆಂಟೇಷನ್ ಅಗೇನ್ಸ್ಟ್ ಪೇಮೆಂಟ್ ಇರ್ಬೋದು, ಈ ವೆರಿಫೈ ಮಾಡೋ ಮುಂಚೆನೇ ಸ್ಕ್ಯಾಮ್ ಮಾಡ್ಬೋದು. ಸೊ ತುಂಬ ವಿಷಯಗಳು ಬರುತ್ತೆ. ಮೆಟೀರಿಯಲ್ ಕಳಿಸೋದಕ್ಕಿಂತ ಮುಂಚೆ ಒಳ್ಳೆ ಮಾತಾಡ್ತಾರೆ, ಮೆಟೀರಿಯಲಲ್ಲಿ ಮುಟ್ಟಿದ ಮೇಲೆ ಕ್ವಾಲಿಟಿ ಸರಿ ಇಲ್ಲ, ಪೇಮೆಂಟ್ ಕೊಡಬೇಕಲ್ಲ. ಸೊ ದುಡ್ಡು ಕೊಡೋ ಟೈಮಲ್ಲಿ ಎಲ್ಲ ಥರದ ನಾಟಕಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಅದನ್ನು ತುಂಬ ಹುಷಾರಾಗಿರಿ. ಅದ್ರ ಜೊತೆಗೆ ಬ್ಯಾಂಕಿಂದ ಹೇಳ್ದಲ್ಲ ನಾನು, ಫಾರೆಕ್ಸಲ್ಲಿ ತುಂಬ ಹುಷಾರು. ನಿಮ್ಮ $1 ನೀವು ಡಾಲರಲ್ಲಿ ಟ್ರೇಡ್ ಮಾಡ್ತೀರಾ. ಸೊ ಎಷ್ಟು ಡಾಲರು ಏನು ಅಂತ ನೀವು ಲೆಕ್ಕ ಹಾಕಿದಾಗ ಆ ಡಾಲರ್ ಮುಂದೆ ನಿಮ್ಗೆ ಎಷ್ಟು ರೂಪಾಯಿ ನಿಮ್ಮ ಅಕೌಂಟಿಗೆ ಬರುತ್ತೆ ಅದನ್ನು ತಿಳ್ಕೊಳ್ಳಿ. ಅದು ಮತ್ತು ಬರೀ ಬಾಯಿ ಮಾತಲ್ಲಿ ಕೇಳ್ಕೊಂಬರ್ಬೇಡಿ. ಪೇಪರಲ್ಲಿ $1000 ನನಗೆ ಬರ್ತಾ ಇದೆ ಅಂದರೆ ನನಗೆ ನೀವು ನನ್ನ ಅಕೌಂಟಿಗೆ ಎಷ್ಟು ದುಡ್ಡು ಕೊಡ್ತೀರಾ ಇದನ್ನು ಕ್ಲಿಯರಾಗಿ ಬರ್ಕೊಳ್ಳಿ. ಯಾಕೆಂದರೆ ಹಿಡನ್ ಕಾಸ್ಟು, ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಕಾಸ್ಟು, ಥರ್ಡ್ ಪಾರ್ಟಿ ಟ್ರಾನ್ಸಾಕ್ಷನ್ನು, ಅಲ್ಲಿಂದ ಸ್ವಿಚ್ಚು ಇಲ್ಲಿಂದ ಸ್ವಿಚ್ಚು ಅಂತ ಹೇಳಿಬಿಟ್ಟು ಅನ್ನೆಸೆಸರಿ ಹಿಡನ್ ಕಾಸ್ಟ್ ಹಾಕ್ತಾರೆ. ಅದನ್ನೆಲ್ಲ ಮುಂಚೆನೇ ತಿಳ್ಕೊಳ್ಳಿ. ಅದು ಕೂಡ ಪ್ರಾಪರಾಗಿ ರಿಟರ್ನ್ ಇಮೇಲಲ್ಲಿ ತೊಗೊಳ್ಳಿ. ಯಾಕೆಂದರೆ ಎಲ್ಲರ ಕಳ್ರೇನೆ, ಅದ್ರ ಎಷ್ಟು ದೊಡ್ಡ ಕಳ್ಳರ ಜೊತೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಓಕೆ, ಸೊ ಯಾರು ಒಳ್ಳೆಯವರು ಕೆಟ್ಟವರು ಅಂತಿರಲ್ಲ. ಎಲ್ಲ ಬ್ಯಾಂಕ್ಗಳು ಚೆನ್ನಾಗಿರುತ್ತೆ, ಎಲ್ಲ ಬ್ಯಾಂಕ್ಗಳು ಕೆಟ್ಟದಾಗಿರುತ್ತೆ. ನಿಮಗೆ ಮಾಡೋಕ್ಕೆ ಬಂದರೆ, ನೀವು ನೆಗೋಷಿಯೇಟ್ ಮಾಡೋಕ್ಕೆ ಬಂದರೆ, ನೀವು ಅವ್ರ ಕುತ್ತಿಗೆ ಎಲ್ಲಿ ಹಿಡ್ಕೋಬೇಕು ಅನ್ನೋದು ಗೊತ್ತಿದ್ರೆ ನಿಮ್ಮ ಕೆಲಸ ನಡೆದೋಗುತ್ತೆ. ಇಲ್ಲ ಅಂದರೆ ಸಿಕ್ಕಾಕೊಳ್ತೀರಾ. ಡ್ಯೂಲಿಜೆನ್ಸಲ್ಲಿ ಏನು ಅಂತಂದರೆ, ನೀವು ಬ್ಯಾಕ್ಗ್ರೌಂಡಲ್ಲಿ ಈ ಬಾಯರ್ಗೆ ನಾನು ಕ್ರೆಡಿಟ್ ಕೊಡಬೇಕಾ. ಡ್ಯೂಲಿಜೆನ್ಸ್ ಯಾವಾಗ ಮಾಡ್ತೇವೆ ನಾವು? ಈಗ ಯಾರೋ ನನಗೆ ಮುಂದಿಂದ ಬಂದುಬಿಟ್ಟು ಅಡ್ವಾನ್ಸು ಕೊಡ್ತಾ ಇದ್ದಾರೆ, ಮೆಟೀರಿಯಲ್ ತೊಗೊಂಡು ಹೋಗೋ ಮುಂಚೆ ಫುಲ್ ಪೇಮೆಂಟು ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ಅವ್ನು ಯಾಕೆ ನಾನು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿಸ್ಲಿ? ಪೇಮೆಂಟ್ ಅದು ಆಲ್ರೆಡಿ ಬಂದಿದೆ, ಅವನು ಏನೋ ಮುಂದಿನ ಪೇಮೆಂಟ್ ಕೊಡಲಿಲ್ಲ ಅಂದರೆ ಈ ಪೇಮೆಂಟ್ ಅವ್ನಿಗೆ ವಾಪಸ್ ಕೊಡಲ್ಲ, ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವುದೂ ಸಮಸ್ಯೆ ಇಲ್ಲ ತಾನೆ. ಆದರೆ ನಾನು ಅದನ್ನು ಡ್ಯೂಲಿಜೆನ್ಸ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಯಾವಾಗ ನಾನು ಕ್ರೆಡಿಟ್ ಕೊಡ್ತಾ ಇದ್ದಾನೆ, ಈ ಉದ್ರಿ ಅಂತ ಹೇಳ್ತೇವಲ್ಲ ನಾವು, ಪುಕ್ಸಟೆ ಮೆಟೀರಿಯಲ್ ಕೊಡೋದು, ಈ ಪುಕ್ಸಟೆ ಕೊಟ್ಬಿಟ್ಟು ಆಮೇಲೆ ನಮಗೆ ಪೇಮೆಂಟ್ ಬರುತ್ತೆ ಅನ್ನೋದು ಏನು ಅಂದ್ಕೊಳ್ತೇವಲ್ಲ, ಆವಾಗ ಮಾತ್ರ ನೀವೇನು ಮಾಡಬೇಕು, ಅವ್ನು ತಿರ್ಗಾ ಕೊಡೋ ಕೆಪಾಸಿಟಿ ಆದರೂ ಅವ್ನಿಗೆ ಇದೆಯಾ ಇಲ್ವಾ ಅನ್ನೋದನ್ನು ನೀವು ಚೆಕ್ ಮಾಡಬೇಕಾಗುತ್ತೆ. ಇಲ್ಲ ಅದು ಚೆಕ್ ಆಗಿಲ್ಲ, ಹುಷಾರಾಗಿರಿ. ಇಲ್ಲ ಅಂದರೆ ಸಮಸ್ಯೆಗೆ ಸಿಕ್ಕಾಕೊಳ್ತೀರ. ಆಮೇಲೆ ಇನ್ನೊಂದು ಏನಂತಂದರೆ, ತುಂಬ ಜನ ಹೆಂಗೆ ಅಂದರೆ ಇಮೇಲ್ಸ್ ಬಂದುಬಿಡುತ್ತೆ. ಈಗ ನೀವೆಲ್ಲೋ ಲಿಸ್ಟ್ ಮಾಡಿರ್ತೀರ, ಏನೋ ಒಂದು ರಿಜಿಸ್ಟರ್ ಮಾಡ್ಕೊಂಡಿರ್ತೀರ, ತುಂಬ ಜನ ಸ್ಕ್ಯಾಮರ್ಸ್ ಇರ್ತಾರೆ, ನೈಜೀರಿಯಾ ಅಲ್ಲಿಂದ ಇಲ್ಲಿಂದ ಸಿಕ್ಕಾಪಟ್ಟೆ ಬರ್ತಾ ಇರುತ್ತೆ. ಆದರೆ ಬರೋ ಮೇಲ್ಗಳಿಂದ ಏನೋ ಬಂದುಬಿಡುತ್ತೆ ಎನ್ಕ್ವೈರಿ ಅಂತಂದ್ಬಿಟ್ಟು ತುಂಬ ಖುಷಿಯಾಗಕ್ಕೆ ಹೋಗ್ಬಿಡಿ. ಯಾವುದೇ ಲಿಂಕ್ ಕ್ಲಿಕ್ ಮಾಡೋಕ್ಕೆ ಹೋಗ್ಬಿಡಿ. ಏನೇ ಸ್ಪೆಸಿಫಿಕೇಷನ್ ಬಂದರೂ ಕೂಡ ಪ್ರಾಪರ್ ಡ್ರಾಫ್ಟಲ್ಲಿ ಬರಬೇಕು. ಅದನ್ನು ಕರೆಕ್ಟಾಗಿ ಬಂತು ಅಂದರೆ ಮಾತ್ರ ನೋಡಿ. ಇಲ್ಲ ಅಂದರೆ ಏನಾಗುತ್ತೆ, ಯಾವುದೋ ಲಿಂಕ್ನ ಕ್ಲಿಕ್ ಮಾಡ್ತೀರಾ, ಅಲ್ಲಿಂದ ನಿಮ್ಮ ಫುಲ್ ಡೀಟೇಲ್ಸ್ಗಳು ಹ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಇದು ತುಂಬ ಆಗುತ್ತೆ. ನಮ್ಮ ಸಿಸ್ಟಮಲ್ಲೂ ಸಿಕ್ಕಾಪಟ್ಟೆ ಇರುತ್ತೆ. ಬಟ್ ನಮಗೇನಂತಂದರೆ ಸಾಫ್ಟ್ವೇರ್ ಎಲ್ಲ ಇರೋದ್ರಿಂದ ಪ್ರತಿಯೊಂದು ಯಾರೇ ಎಲ್ಲಿ ಯಾವುದೇ ಸಿಸ್ಟಮಲ್ಲಿ ಆಫ್ಲೈನ್ ಇರಲಿ, ಆನ್ಲೈನ್ ಇರಲಿ, ಅಥವಾ ಆಫೀಸಲ್ಲಿರಲಿ, ಅಥವಾ ಮನೆಯಿಂದ ಕೆಲಸ ಮಾಡ್ತಾ ಇರಲಿ, ಯಾರು ಎಲ್ಲಿ ಏನು ಕ್ಲಿಕ್ ಮಾಡಿದ್ರು ಕೂಡ ನಮ್ಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಏನೋ ಯಾವುದೇ ಥರದ ಲಿಂಕ್ಗಳು ಅಥವಾ ವೈರಸ್ಗಳು ನಮ್ಮ ಸಿಸ್ಟಮಿಗೆ ಅಥವಾ ನಮ್ಮ ಸರ್ವರಿಗೆ ಬರೋಲ್ಲ. ಸೊ ಅದೊಂದು ಮಾಡ್ಕೊಂಡು ಇಟ್ಕೊಂಡಿದ್ದೇವೆ. ಬಟ್ ನೀವು ಅಷ್ಟಿಲ್ಲ ಅಂತಂದರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಅಟ್ಲೀಸ್ಟ್ ಪ್ರೈಮರಿ ಪ್ರಾಡಕ್ಟ್ಸ್ ಏನಿದೆ ಅಥವಾ ಪ್ರೈಮರಿ ಸಿಸ್ಟಮ್ಸ್ ಏನಿದೆ ಅದರಿಂದ ಸ್ವಲ್ಪ ದೂರ ಹುಡ್ಕೊಳ್ಳಿ. ಓಕೆನಾ? ಸೊ ನೀವು 2 ಥರ ಕೆಲಸ ಮಾಡ್ಬೋದು ಇಲ್ಲಿ. ಒಂದು ಬಂದು ಬಲ್ಕಲ್ಲಿ, ಸರ್ ಮೆಟೀರಿಯಲ್ನ ಸಿಕ್ಕಾಪಟ್ಟೆ ನಾವೇ ಬೆಳೀತಾ ಇದ್ದೇವೆ, ನಮಗೆ ಸಿಗುತ್ತೆ, ನಾವು ತೊಗೊಂಡು ಬರ್ತೇವೆ, ಅದನ್ನು ಪೌಡರ್ ಮಾಡ್ತೇವೆ, ಏನು ರೇಟ್ ಬರುತ್ತೋ ಆ ರೇಟಿಗೆ ನಾವು ಮಾರ್ತೇವೆ. ಅದು ನಿಮ್ಮ ಕಮೋಡಿಟಿ ಬಿಸ್ನೆಸ್. ವಾಲ್ಯೂಮಲ್ಲಿ ಕೆಲಸ ಮಾಡ್ತೀರಾ, ತುಂಬ ಕಂಟಿನ್ಯೂಸ್ ಹೋಗುತ್ತೆ. ಪ್ರಾಫಿಟ್ ಮಾತ್ರ ಒಂದು ಸ್ಟ್ಯಾಂಡರ್ಡ್ ಲೆವೆಲಲ್ಲಿ 5 to 10% ಒಳಗಡೆ ಕೆಲಸ ಮಾಡ್ತೀರಾ. ಅದೇ ನೀವು, ಇಲ್ಲ ಸರ್ ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ, ಫ್ಯಾಕ್ಟ್ರಿನೂ ಇಲ್ಲ, ನನಗೆ ಒಳ್ಳೆಯ ಸಮಸ್ಯೆನೂ ಇದೆ, ಸೊ ಹಾಗಿದ್ದರೆ ನೀವೇನು ಮಾಡ್ತೀರಾ, ಈ ಪ್ರೀಮಿಯಂ ಕ್ಯಾಟಗರಿ ಏನಿದೆ, ಬ್ಯಾಡ್ಗಿ ಚಿಲ್ಲಿನೇ ಇರ್ಬೋದು, ಸೇಮ್ ಬ್ಯಾಡ್ಗಿನೇ, ಬಟ್ ಆದರೆ ಏನು ಅಂತಂದರೆ ಅದರ ಸ್ಪೆಸಿಫಿಕೇಷನ್ ಚೇಂಜ್ ಆಗುತ್ತೆ. ನೀವು ಪಿಕ್ ಮಾಡೋ ರೀತಿ, ನೀವು ಕಲೆಕ್ಟ್ ಮಾಡಿರೋ ಕ್ವಾಲಿಟಿ, ನೀವು ಆರ್ಗ್ಯಾನಿಕೇ ಮಾಡ್ತಾ ಇರೋದು, ಅಥವಾ ಅದರ ಸ್ಪೆಸಿಫಿಕೇಷನ್ ಬೇರೆ ಇರ್ಬೋದು. ಸೊ ಅದರ ಸ್ಪೈಸ್ ಲೆವೆಲ್ ಬೇರೆ ಇದೆ. ಏನೋ ಅವ್ರು ಮಾಡ್ತಾ ಇರೋದು, ಬಲ್ಕಲ್ಲಿ ಮಾಡ್ತಾ ಇರೋದು, ಲೋ ಗ್ರೇಡ್ ಇರೋದಕ್ಕಿಂತನೂ ನೀವು ಸ್ವಲ್ಪ ಪ್ರೀಮಿಯಂ ಮಾಡ್ತೀರಾ, ಪ್ರೀಮಿಯಂ ಪ್ಯಾಕೇಜಿಂಗ್ ಮಾಡ್ತೀರಾ, ಡೈರೆಕ್ಟ್ ಅದನ್ನು ರಿಟೇಲಿಗೆ ಕಳಿಸ್ತೀರಾ. ಇವ್ರು ಕಳಿಸೋದೆಲ್ಲಿಗೆ, ಈ ಕಿರಾಣಿ ಅಂಗಡಿಗಳಂತ ಹೇಳ್ತೇವಲ್ಲ ನಾವು, ಗ್ರಾಸರಿ ಸ್ಟೋರ್ಸ್, ಅಲ್ಲಿಗೆ ಹೋಗುತ್ತೆ. ಈ ಅಗ್ರಿಗೇಟರ್ಸು, ಇಂಪೋರ್ಟರ್ಸು, ಡಿಸ್ಟ್ರಿಬ್ಯೂಟರ್ಸು, ಇವ್ರಿಗೆ ಹೋಗುತ್ತೆ. ನಿಮ್ಮದು ಹೋಗೋದು ಪ್ರೀಮಿಯಂ ಬ್ರ್ಯಾಂಡ್ಗೆ, ಪ್ರೈವೇಟ್ ಕಂಪ್ನಿಗಳಿಗೆ, ಬ್ರ್ಯಾಂಡ್ಸ್ಗೆ, ಹೋಟೆಲ್ಸ್ಗೆ, ಡೈರೆಕ್ಟ್ಲಿ ಯಾವುದೋ ಬೇರೆ ಪ್ರಾಡಕ್ಟ್ನ ಅವ್ರಿಗೆ ಹೇಳಿದ್ರಂಗೆ ನೀವು ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತಾ ಇದ್ದೀರಾ, ಅವರಿಗೆ ಇದೇ ಹೋಗುತ್ತೆ. ಸೊ ಅದಕ್ಕೆ ಕಸ್ಟಮರ್ ಪ್ರೊಫೈಲ್ ಚೇಂಜ್ ಆಗೋದ್ರಿಂದ ನಿಮ್ಮ ಪ್ರೈಸ್ ಮತ್ತು ಎಕ್ಸ್ಪೆಕ್ಟೇಷನ್ ಮತ್ತು ನಿಮ್ಮ ಆಪ್ರೇಷನಲ್ ಮಾಡೆಲ್ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಸಿಸ್ಟಮ್ ಏನಿದೆ ನೋಡ್ಕೊಳ್ಳಿ. ಆದರೆ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಸಾಯಕ್ಕೆ ಹೋಗ್ಬೇಡಿ. ಯಾವುದೋ ಒಂದು ಬಲ್ಕಲ್ಲಾದರೂ ಮಾಡಿ, ಇಲ್ಲ ಅಂದರೆ ಪ್ರೀಮಿಯಮ್ ಆದರೂ ಮಾಡಿ. ಎರಡನ್ನೂ ಮಾಡ್ತೇನೆ ಅಂದರೆ ಬಿಸ್ನೆಸ್ ಸರಿ ಹೋಗಲ್ಲ. ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಮಾಡಿ. ಸೊ ಇದರಲ್ಲಿ ನಿಮ್ಮ ಟಾಕ್ಸಿಕ್ ಲೆವೆಲ್ ಎಷ್ಟಿದೆ, ಅದರ್ ಪ್ರೋಗ್ರಾಮ್ಸ್ ಏನಿದೆ, ಸ್ಯಾನಿಟೈಸೇಷನ್ ಎಷ್ಟಿದೆ, ಹೈಜೀನ್ ಎಷ್ಟಿದೆ, ಟ್ರೇಸಬಿಲಿಟಿ ಸ್ಟೋರ್ಸ್ ಎಷ್ಟಿದೆ, ಅದನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಅವಾಗ ಮಾತ್ರ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಮೇಯ್ನಾಗಿ ಲಾಜಿಸ್ಟಿಕಲ್ಲಿ ಏನೋ ಫ್ಯಾಕ್ಟ್ರಿಯಿಂದ ಲಾಜಿಸ್ಟಿಕ್ ಕಂಟೈನರಿಗೆ ಹೋಗುತ್ತೆ. ಈಗ CFS ಸ್ಟೇಷನ್ಗೆ ಹೋಗುವಾಗ ಪ್ರಾಬ್ಲಮ್ ಏನು ಅಂತಂದರೆ, ಈ ಕಂಟೈನರ್ಗಳನ್ನ ನೀವು ಚೆಕ್ ಮಾಡಿಲ್ಲ.
ಕೆಲವೊಂದು ಸರಿ ಈ ಚಿಲ್ಲಿ ಪೌಡರ್ಸ್ಗೆಲ್ಲ ಸಮಸ್ಯೆಗಳು ಏನು ಬರುತ್ತೆ ಅಂದರೆ ಮಾಯ್ಶ್ಚರು ಮತ್ತು ಸನ್ಲೈಟು. ಈ ತುಂಬ ಬಿಸಿಲಾಗೋದು ಅಥವಾ ತುಂಬ ಮಳೆ ನೀರು, ಈ ಸಮುದ್ರದ ನೀರು ಅಥವಾ ಏನೋ ಲೀಕ್ ಆಗೋದು, ಆ ಕಂಟೈನರ್ಗಳು ಏನು ಮಾಡ್ತಾರೆ, ಈ ಫ್ರೈಡ್ ಪೌಡರ್ಸ್ ಎಲ್ಲ ಕಂಟೈನರ್ಗಳನ್ನ ಕರೆಕ್ಟಾಗಿ ಚೆಕ್ ಮಾಡಲ್ಲ. ಎಲ್ಲ ಸ್ಯಾನಿಟೈಸ್ ಮಾಡಿಬಿಟ್ಟು ಆ ಕಂಟೈನರ್ ನಿಮ್ಮ ಹತ್ರ ಕಳಿಸ್ಕೊಟ್ಟಿರ್ತಾರೆ. ಬಟ್ ಆದರೆ ಅಲ್ಲೆಲ್ಲ ತೂತಿರುತ್ತೆ, ಈ ವೆಲ್ಡಿಂಗ್ ಮಾಡಿರ್ತಾರಲ್ಲ ಆ ಗ್ಯಾಪ್ಗಳಲ್ಲಿ ತೂತಿರುತ್ತೆ. ಸೊ ಏನೋ ಸ್ವಲ್ಪ ಲೀಕ್ ಆಯಿತು, ಅದಾಯಿತು ಇದಾಯಿತು ಅಂದರೆ ನಮ್ಮ ಪ್ರಾಡಕ್ಟ್ ಎಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಈಗ ನಮ್ಮ ಲಾಜಿಸ್ಟಿಕ್ದವರಾದರೆ ಟಾರ್ಚ್ ಹಿಡ್ಕೊಂಡು ಒಳಗಡೆ ಹೋಗ್ತಾರೆ, ಕತ್ಲದಲ್ಲಿ ಕಂಟೈನರ್ ತರಿಸಿರ್ತೇವೆ, ಚೆಕ್ ಮಾಡ್ತೇವೆ, ಎಲ್ಲೋ ಬೆಳಕು ಒಳಗಡೆಯಿಂದ ಟಾರ್ಚ್ ಹೊಡಿತಾರೆ, ಹೊರಗಡೆ ಕಾಣುತ್ತೆ, ಬೆಳಗ್ಗೆ ಬಂತು ಅಲ್ಲಿ ಲೀಕ್ ಇದೆ ಅಂದರೆ, ಆ ಥರದ್ದು ಏನಾದರೂ ಡೌಟ್ ಬಂತು ಅಂದರೆ, ಎಸ್ಪೆಷಲಿ ಈ ಥರ ಸೆನ್ಸಿಟಿವ್ ಪ್ರಾಡಕ್ಟ್ಸ್ ಇತ್ತು ಅಂದರೆ ಆ ಕಂಟೈನರ್ಗಳನ್ನ ನಾವು ವಾಪಸ್ ಕಳಿಸ್ಬಿಡ್ತೇವೆ. ನಾವು ಫ್ರೈಟ್ ಪೌಡರ್ಗೆ ಹೇಳೋದು ಎಷ್ಟೇ, ನಿನಗೆ ನಾವು ತೂತಿರೋ ದುಡ್ಡು ಕೊಟ್ಟರೆ ನೀನು ನನಗೆ ತೂತಿರೋ ಕಂಟೈನರ್ ಕೊಡ್ಬೋದು, ಬಟ್ ನಾವು ನಿಮ್ಗೆ ಕರೆಕ್ಟಾಗಿ ದುಡ್ಡು ಕೊಡ್ತಾ ಇದ್ದಾಗ ಈ ಥರದ ಕಂಟೈನರ್ ಕಳಿಸೋ ಅವಶ್ಯಕತೆ ಇರಲಿಲ್ಲ. ಸೊ ಆ ಥರ ಇದ್ದಾಗ ದಯಮಾಡಿ ಮಾತಾಡ್ಕೊಂಡು ಅದನ್ನು ತಿರ್ಗಿ ವಾಪಸ್ ಕರ್ಸ್ಕೊಳ್ಳಿ. ಸೊ ಕಸ್ಟಮ್ಸ್ ಬಂದು ಶಿಪ್ಪಿಂಗ್ ಬಿಲ್ ಇರ್ಬೋದು, ಐಸ್ ಗೇಟ್ ಇರ್ಬೋದು, ಇದನ್ನೆಲ್ಲ ಪ್ರೊಸೆಸ್ ಮಾಡಿಸ್ಕೊಳ್ಳೋದು. ಅದಾದಮೇಲೆ ವೆಸಲ್ ಒಂದು ಸರಿ ಲೋಡ್ ಆಯಿತು, ಕಂಟೈನರ್ ಹೋಯಿತು, ಸಮಸ್ಯೆ ಇಲ್ಲ. ಆದರೆ ನೀವು ಒಂದು ವಿಷಯ ತಿಳಲೇ ಇಟ್ಕೊಳ್ಳಿ, ಯಾವುದೇ ಆರ್ಡರ್ಸ್ಗಳನ್ನ ಸ್ಯಾಂಪಲ್ ಅಪ್ರೂವ್ ಇಲ್ಲದೇ ಕಮರ್ಷಿಯಲ್ ಆರ್ಡರ್ಗಳನ್ನ ಪುಷ್ ಮಾಡೋಕ್ಕೆ ಹೋಗಬೇಡಿ. ಏನಾಗುತ್ತೆ, ಈ ಸ್ಯಾಂಪಲ್ಸ್ ಆದರೆ ಚಿಕ್ಕ ವಾಲ್ಯೂಮಲ್ಲಿ ಮಾಡಿರ್ತೇವೆ, ಕರೆಕ್ಟಾಗಿ ಇದೆಯಾ ಇಲ್ವೋ ಅವ್ರಿಗೆ ಒಂದು ಸರಿ ಕಳಿಸಿರ್ತೀರ, ಅವ್ರು ಓಕೆ ಅಂದರು, ಅದರ ಬೇಸಸ್ ಮೇಲೆ ರಿಟರ್ನ್ ಅಪ್ರೂವಲ್ ಇದೆ ಅಂದ ಮೇಲೆ ನೀವು ಫುಲ್ ಕಮರ್ಷಿಯಲ್ ಕ್ವಾಂಟಿಟಿನ ರೆಡಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಏನಾಗ್ಬಿಡುತ್ತೆ, ಇಲ್ಲಿ ಸ್ಯಾಂಪಲೇ ಹೋಗಿರಲ್ಲ, ಆದರೆ ನೀವು ಫುಲ್ ಕನ್ಸೈನ್ಮೆಂಟೇ ರೆಡಿ ಮಾಡಿ ಕಳಿಸ್ತೀರ, ಅವಾಗ ಬರೋ ಸಮಸ್ಯೆಗಳು ತುಂಬ ಇರುತ್ತೆ. ಕ್ವಾಲಿಟಿ ಇದಲ್ಲ, ಈ ಕಲರ್ ಈ ಥರ ಅಲ್ಲ, ಅದು ಆ ಥರ ಅಲ್ಲ, ಇದು ಈ ಥರ ಅಲ್ಲ, ಇದಕ್ಕಿಂತ ಸ್ವಲ್ಪ ಚಿಕ್ಕದ ಪೌಡರ್ ಬೇಕಾಗಿತ್ತು, ನೀವು ಸ್ವಲ್ಪ ದೊಡ್ಡ ಪೌಡರ್ ಇದೆ, ಅದೆಲ್ಲ ಮುಂಚೆ ಮಾಡಬೇಕಾಗಿರೋ ಕೆಲಸ. ಅದಕ್ಕಂತಲೇ ನಾವು ಸ್ಯಾಂಪಲ್ಸ್ ಕಳಿಸ್ಬಿಟ್ಟು ಅಪ್ರೂವಲ್ ತೊಗೊಂಡು ಅದು ಬರ್ಸ್ಕೊಳ್ತೇವೆ, ಇದು ಕರೆಕ್ಟಾಗಿದೆ ಈ ಸ್ಯಾಂಪಲ್ ನೀವು ಕಳಿಸಿರೋದು, ಇದರ ಅನುಕೂಲವಾಗಿ ನಮ್ಗೆ ಕಳಿಸ್ಕೊಡಿ ಅಂತ. ಅದರಲ್ಲೂ ಕೂಡ ಸ್ಯಾಂಪಲ್ಗೂ COA ರಿಪೋರ್ಟ್ ಇರುತ್ತೆ, ನಾವು ಮಾಡಿರೋ ಪ್ರಾಡಕ್ಟಿಗೂ COA ರಿಪೋರ್ಟ್ ಇರುತ್ತೆ. ಎರಡರಲ್ಲೂ ಕೂಡ ಪರ್ಮಿಸಬಲ್ ಲಿಮಿಟ್ ಸೇಮ್ ಇರಬೇಕು. ಸೊ ಅದನ್ನು ಮಾಡಿ ನೀವು ಕಳಿಸ್ಬೇಕು, ಅದರವರೆಗೂ ವರ್ಕ್ ಆಗುತ್ತೆ, ಇಲ್ಲ ಅಂದರೆ ವರ್ಕ್ ಆಗೋಲ್ಲ. ಸೊ ಸುಮ್ಮನೆ ಸ್ಯಾಂಪಲ್ ಅಪ್ರೂವಲ್ ಇಲ್ಲದೇ ಫುಲ್ ಕನ್ಸೈನ್ಮೆಂಟ್ನ ರೆಡಿ ಮಾಡಿಕೊಂಡು ತಗಲಾಕೊಳ್ಳೋಕೆ ಹೋಗಬೇಡಿ. ಸೊ ರೀಕಾಲ್ಸಲ್ಲಿ ಏನು ಅಂತಂದರೆ ಎಲ್ಲಿ ತಪ್ಪಾಗಿರುತ್ತೆ, ಅಟ್ಲೀಸ್ಟ್ ಲಾಟ್ ನಂಬರ್ ಇದೆ, ಸಪ್ಲೈ ಎಲ್ಲಿಂದ ಬಂದಿದೆ, ಏನಾಗಿದೆ, ಅವ್ರ ಟೆಸ್ಟ್ ರಿಪೋರ್ಟು ಟ್ರ್ಯಾಕ್ ಇಟ್ಕೊಂಡು ಆಡಿಟಿಂಗ್ ಎಲ್ಲ ಪ್ರಾಪರಾಗಿ ಮಾಡಿಕೊಂಡ್ರೆ ನಿಮ್ಮ ಕಂಪ್ನಿ ರೆಪ್ಯುಟೇಷನು ಚೆನ್ನಾಗಿರುತ್ತೆ, ಸ್ವಲ್ಪ ಒಳ್ಳೆಗೆ ನಡೆದೋಗುತ್ತೆ. ಸೊ ಡಿಜಿಟಲ್ ಹೈಜೀನಲ್ಲಿ ವೆಬ್ಸೈಟಲ್ಲಿರ್ಬೋದು ಅಥವಾ ಪ್ರೊಫೆಷ್ನಲ್ ಇಮೇಲ್ ಇರ್ಬೋದು. ಈಗ ತುಂಬ ಜನ ಇನ್ನೂ ಜಿಮೇಲು ಔಟ್ಲುಕ್ಕು ಯೂಸ್ ಮಾಡ್ಕೊಂಡು ತೆಗೆದುಕೊಂಡಿರ್ತಾರೆ. ಬಿಸ್ನೆಸ್ಗೆ ದಯಮಾಡಿ ಮಾಡೋಕ್ಕೆ ಹೋಗಬೇಡಿ. ಏನೋ ಒಂದು $200 ಖರ್ಚು ಮಾಡಿಕೊಂಡ್ರೆ ನಿಮ್ಗೆ ಗೂಗಲ್ ವರ್ಕ್ ಸ್ಪೇಸ್ ಸಿಗುತ್ತೆ, ಅದನ್ನು ತೊಗೊಂಡು ಇಂಟಿಗ್ರೇಟ್ ಮಾಡ್ಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಆಪರೇಷನಲ್ ಮೆಚುರಿಟಿ ಇರ್ಬೋದು, ಸ್ವಲ್ಪ ರಿಸ್ಕ್ಗಳು ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ. ಸೊ ಮೇಯ್ನಾಗಿ ಸೈಕಾಲಜಿಕಲ್ ಸೇಲ್ಸ್ ಮಾಡುವಾಗ ಇವಾಗ ಏನಾಗುತ್ತೆ, ಈ ಯಾರೇ ನಿಮ್ಮ ಬಾಯರ್ಸ್ ಬಂದರೂ ಕೂಡ ಎಲ್ಲರದ್ದು ಒಪಿನಿಯನ್ ಎಷ್ಟೇ, ಸರ್ ಸ್ವಲ್ಪ ರೇಟ್ ಕಡಿಮೆ ಮಾಡಿಸ್ಬೇಕು ಅನ್ನೋದನ್ನೇ ಬಂದಿರ್ತಾರೆ ಅವರು. ಆದರೆ ನೀವೇನೋ ನಿಮಗೆ ವರ್ಕೌಟ್ ಆಗುತ್ತೆ, ನಿಮ್ಮ ಏನೋ ಆರ್ಡರ್ ಬೇಕು, ಇಲ್ಲಾಂದ್ರೆ ನಾಳೆ ನಾನು ಹೆಂಗೆ ನಡೀಲಿ, ಈ ಒಳ್ಳೆ ಎನ್ಕ್ವೈರಿ ಬಂದುಬಿಟ್ಟಿದೆ, ಬಿಟ್ಟು ಹೋಗ್ಬಿಟ್ರೆ ಹೆಂಗೆ, ಹಿಂಗೆ ಅನ್ಕೊಂಡು ಏನಾಗುತ್ತೆ, ನೀವು ಅವ್ರು ಏನೇ ಹೇಳಿದ್ರು ಕೂಡ ಎಲ್ಲದಕ್ಕೂ ಹ್ಞೂ ಅಂತೀರ. ಸೊ ಆ ಥರ ಅಂದಾಗ ನಿಮ್ಮ ಬಿಸ್ನೆಸ್ಗಳು ಹಾಳಾಗುತ್ತೆ. ಅದರ ಬದಲು ಏನೇ ಇರಲಿ, ನಿಮಗೆ ಈ ನನ್ನ ಕಂಡೀಷನ್ಸಲ್ಲಿ ಆರ್ಡರ್ ಬಂದರೆ ಓಕೆ, ಇಲ್ಲ ಅಂದರೆ ಬೇಡ. ಅದು ಬಿಟ್ಟರೆ ನೀವು ಸುಮ್ಮನೆ ಎಲ್ಲದಕ್ಕೂ ಅಗ್ರಿ ಮಾಡ್ಕೊಂಡ್ರೆ ಏನಾಗುತ್ತೆ, ನೀವು ಮಾರ್ಕೆಟು ಹಾಳು ಮಾಡ್ತೀರಾ. ಇವಾಗ ನೋಡಿ, ಆನಿಯನ್ ಬಿಸ್ನೆಸ್ ಕತೆ ಕೇಳಿರ್ಬೋದು ನೀವು, ದುಬೈಗೆಲ್ಲ ಆನಿಯನ್ ತುಂಬ ಒಳ್ಳೆಯ ಪ್ರಾಡಕ್ಟ್ ಇದೆ, ದುಬೈದಲ್ಲಿ ಒಳ್ಳೆ ಡಿಮಾಂಡು ಕೂಡ ಇದೆ. ಆದರೆ ಏನು, ಇಲ್ಲಿ ದಡ್ರು ಅಲ್ಲಿ ದಡ್ರು ಎಲ್ಲ ಸೇರ್ಕೊಂಡು ಮಾರ್ಕೆಟ್ನ ಈ ಥರ ಹಾಳು ಮಾಡಿದ್ದಾರೆ ಅಂದರೆ ಒಬ್ರಿಗೂ ಲಾಭ ಬರೋಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ. ಸೊ ಆ ಥರ ಮಾಡೋದ್ರಿಂದ ತುಂಬ ಸಮಸ್ಯೆ ಆಗುತ್ತೆ, ಅದು ದೊಡ್ಡ ಪ್ರಾಬ್ಲಮ್ ಇದೆ ಅಲ್ಲಿ. ಅದೇ ನೀವು ಇನ್ನೊಂದೇನೆಂದರೆ, ಒಬ್ಬರ ಜೊತೆ ಮಾತಾಡಿದಾಗ ಇನ್ನೊಬ್ಬರ ಜೊತೆ ಮಾತಾಡಿದರೆ ನಡೆಯಲ್ಲ. ಇಬ್ಬರು ಬೇರೆ ಜನ, ಬೇರೆ ಮೈಂಡ್ಸೆಟ್ಟಿಂದ ಬಂದಿರ್ತಾರೆ, ಬೇರೆ ಥರ ಯೋಚನೆ ಮಾಡ್ತಾರೆ. ಆ ಥರ ಇದ್ದಾಗ ಅದೇ ಥರ ನೀವು ನಿಮ್ಮ ಸ್ಟ್ರಾಟಜಿಗಳನ್ನ ಚೇಂಜ್ ಮಾಡಬೇಕಾಗುತ್ತೆ. ಒಬ್ಬರಿಗೆ ತುಂಬ ಕ್ವಾಲಿಟಿ ಬೇಕು, ಕೆಲವೊಬ್ಬರಿಗೆ ಒಳ್ಳೆ ಪ್ರೈಸ್ ಬೇಕು. ಎರಡೂ ಸೇಮ್ ಮಾರ್ಕೆಟ್ಗಳಲ್ಲ. ಸೊ ಯುರೋಪಿಯನ್ ಮಾರ್ಕೆಟ್ ಆಗಿರ್ಬೋದು, ಮಿಡ್ಲ್ ಈಸ್ಟ್ ಮಾರ್ಕೆಟ್ ಆಗಿರ್ಬೋದು, ಎರಡೂ ಬೇರೆ ಬೇರೆ ಮಾರ್ಕೆಟ್ಗಳಿದೆ. ಸೊ ಅದಕ್ಕೆ ನೀವು ಅವರ ಜೊತೆ ಮಾತಾಡುವಾಗ ಕರೆಕ್ಟಾಗಿ ನೋಡ್ಕೊಂಡು ಮಾತಾಡಿ. ಸೊ ರೆಪ್ಯುಟೇಷನ್ ರಿಸ್ಕ್ ಏನಿದೆ, ಇವತ್ತಿನ ಟೈಮಲ್ಲಿ ಯಾರೋ ನಾನು ದುಡ್ಡು ತಿಂದೋದ್ರು, ಯಾರೋ ನನ್ನ ಪ್ರಾಡಕ್ಟ್ನ ಏನೋ ದುಡ್ಡು ಕೊಟ್ಟ ಮೇಲೆ ಸಪ್ಲೈ ಮಾಡಲಿಲ್ಲ, ಅಥವಾ ನಾನು ಸಪ್ಲೈ ತಪ್ಪಾಗಿ ಮಾಡಿದರು, ಕಂಪ್ಲೇಂಟ್ ಮಾಡೋಕ್ಕೆ ತುಂಬ ಟೈಮ್ ಇಲ್ಲ, ನಿಮ್ಮ ಹೆಸರು ಹಾಳಾಗೋಕ್ಕೆ ತುಂಬ ಟೈಮ್ ಇರಲ್ಲ. ಎಲ್ಲೋ ಒಂದು 10 ಕಡೆ ಬರೆದ್ಬಿಟ್ರೆ ನಾಳೆ ನಿಮ್ಮ ಕಂಪ್ನಿ ಬಗ್ಗೆ ಯಾರೇ ಏನೇ ಸರ್ಚ್ ಮಾಡಿದ್ರು ಕೂಡ ನಿಮ್ಮದು ಪಾಪಪ್ ಆಗಿಬಿಡುತ್ತೆ. ಆವಾಗ ನಿಮ್ಮ ಎಷ್ಟೇ ಒಳ್ಳೆ ಮಾರ್ಕೆಟಿಂಗ್ ನೀವು ಮಾಡ್ತಾ ಇರ್ಬೋದು, ಬಟ್ ನಿಮ್ಮ ಬಗ್ಗೆ ಕೆಟ್ಟದಾಗಿ ಹೇಳಿರೋದು ಎದ್ದು ಕಾಣುತ್ತೆ. ಅದಕ್ಕೆ ಪ್ರತಿ ಸರಿ ನೀವು ಕ್ಲಾರಿಫಿಕೇಷನ್ ಕೊಡಬೇಕಾಗುತ್ತೆ. ಇಲ್ಲಾಂದರೆ ಜನ ನಿಮ್ಮನ್ನು ನಂಬೋದೂ ಇಲ್ಲ, ನಿಮ್ಮ ಹತ್ರ ತೊಗೊಳ್ಳೋದು ಇಲ್ಲ. ತುಂಬ ಜನ ಏನು ಮಾಡಿಬಿಡ್ತಾರೆ, ಮಾತಾಡಿರ್ತಾರೆ, ಒಮ್ಮೆ ಹೋಗ್ಬಿಡ್ತಾರೆ. ಯಾಕೆ, ನಿಮ್ಮ ಬಗ್ಗೆ ಏನೋ ಬೇರೆ ಗೊತ್ತಾಗಿದೆ ಅವ್ರಿಗೆ. ಸೊ ಇಷ್ಟರಲ್ಲೇ ಏನೋ ನಡೆದು ಹೋಗುತ್ತೆ. ಸೊ ಅದಕ್ಕೆ ಹುಷಾರಾಗಿರಬೇಕು. ಟೆಕ್ನಿಕಲಿ ಎಷ್ಟೇ ಚೆನ್ನಾಗಿರ್ಬೋದು, ಬಟ್ ಲೀಗಲಿ ನಿಮ್ಮ ಮಾರ್ಕೆಟ್ ಡಾಕ್ಯುಮೆಂಟ್ಸ್ಗಳು ನೀವು ಲೀಗಲಿ ಕರೆಕ್ಟಾಗಿಲ್ಲ ಅಂತಂದರೆ ದಯಮಾಡಿ ಎಕ್ಸ್ಪೋರ್ಟ್ ಮಾಡೋಕ್ಕೋಗ್ಬೇಡಿ. ನಿಮ್ಮ ಫುಲ್ ಬಿಸ್ನೆಸ್ ರೆಪ್ಯುಟೇಷನ್ ಹಾಳಾಗೋಗುತ್ತೆ. ಸೊ ಇಲ್ಲಿ ಏನು ಅಂತಂದರೆ, ತುಂಬ ಜನಕ್ಕೆ ನಾಲೆಜ್ ಇರಲ್ಲ, ಕೆಲವೊಬ್ಬರಿಗೆ ಪ್ರಾಡಕ್ಟ್ ಆಪ್ರೇಷನ್ಸ್ ಗೊತ್ತಿರಲ್ಲ, ಕೆಲವೊಬ್ಬರಿಗೆ ಸೇಲ್ಸ್ ಗೊತ್ತಿರಲ್ಲ, ಕೆಲವೊಬ್ಬರಿಗೆ ಯಾವ ಚಾಲೆಂಜಸ್ಸು ಯಾವ ಥರ ನೋಡಿ, ತುಂಬ ಒಂದು 50-60 ವಿಷಯಗಳಿರುತ್ತೆ. ಒಂದು 50-60 ವಿಷಯಗಳು ನನಗೆ ಗೊತ್ತಿದೆಯಾ ಇಲ್ವೋ ಒಂದೇದು.
ಅಟ್ಲೀಸ್ಟ್ ಅದಾದರೂ ನಾಲೆಜ್ ಇದೆಯಾ ಇಲ್ವಾ ಅಂತ. ಆದರೆ ಒಂದು 50-60 ವಿಷಯ ಗೊತ್ತಿದ್ದ ಮೇಲೆ ಅದನ್ನು ಎಕ್ಸಿಕ್ಯೂಟ್ ಮಾಡೋದಿರುತ್ತಲ್ಲ, ಅದು ನನಗೆ ಬರ್ತಾ ಇಲ್ಲ. ಸೊ ಇವಾಗ ನನಗೆ ಒಂದು ಗೊತ್ತಿಲ್ಲ, ಗೊತ್ತು ಮಾಡ್ಕೊಂಡ್ಮೇಲೆ ಕೂಡ ಅದನ್ನು ಯೂಸ್ ಮಾಡೋಕ್ಕಾಗಲಿಲ್ಲ. ಎಕ್ಸಿಕ್ಯೂಟ್ ಮಾಡುವಾಗ ಅದನ್ನು ಸ್ಟೆಪ್ ಮಿಸ್ ಮಾಡಿಬಿಟ್ಟೆ, ಅಥವಾ ನಾನು ಅದನ್ನು ಕರೆಕ್ಟಾಗಿ ಮಾಡೋಕ್ಕಾಗಲಿಲ್ಲ. ಸೊ ಆ ಥರ ಇದ್ದಾಗ ಕೂಡ ನಿಮ್ಮ ಬಿಸ್ನೆಸ್ಗಳು ಪೆಟ್ಟು ತಿನ್ನೋ ಚಾನ್ಸಸ್ ತುಂಬ ಇರುತ್ತೆ. ಆಮೇಲೆ ತುಂಬ ಸರಿ ಏನು ಮಾಡ್ತಾರೆ ಜನ, ಈ ಏಜೆಂಟ್ಸ್ಗಳು, ಈ ಬ್ರೋಕರ್ ಏಜೆಂಟ್ಸ್ಗಳು, ಈ ಕಮಿಷನ್ ಏಜೆಂಟ್ಸು, ಈ ಥರ ಇದ್ದಾಗ ನಿಮ್ಮ ಬಿಸ್ನೆಸ್ಗಳು ಪೆಟ್ಟು ತಿನ್ನೋ ಚಾನ್ಸಸ್ಗಳು ತುಂಬ ಇದೆ. ಯಾಕಂದರೆ ಇನ್ನೊಬ್ಬರು ನಂಬ್ಕೊಂಡು ನೀವು ಕೆಲಸ ಮಾಡ್ತೀರಾ. ಸೊ ಇದಕ್ಕೆ ನಾವು ನಾರ್ಮಲಿ ಇನ್ನೊಬ್ಬರು ನಂಬ್ಕೊಂಡು ನೀವು ಬಿಸ್ನೆಸ್ ಮಾಡ್ತಿದ್ದಾಗ ನಾರ್ಮಲಿ ಏನಾಗುತ್ತೆ, ಆರ್ಡರ್ ನಿಮಗೆ ಬರುತ್ತೆ ಅನ್ನೋದು ಅಥವಾ ನಿಮಗೆ ಎಕ್ಸಿಕ್ಯೂಟ್ ಆಗ್ತದೆ ಅನ್ನೋದು ಇದು ತುಂಬ ಕಡಿಮೆ, ಅದನ್ನೇನು ಮಾಡೋಕ್ಕೆ ಬರಲ್ಲ. ಸೊ ಇಲ್ಲಿ ನಾವು ಮಾಡ್ತಾ ಇರೋ ಆಪ್ಷನ್ಸ್ ಏನು ಅಂತಂದರೆ, ಒಂದು ನೀವು ಕಲ್ತ್ಕೊಂಡು ನೀವು ಮಾಡಿ. ಸೊ DIY ಇರುತ್ತೆ, ಡೂ ಇಟ್ ಯುವರ್ ಸೆಲ್ಫ್. ಸೊ ಇಲ್ಲಿ ಏನಂತಂದರೆ ಸಿಸ್ಟಮ್ ಇರ್ಬೋದು, ಟ್ರೈನಿಂಗ್ ಇರ್ಬೋದು, ಬಯರ್ ಎಕ್ವಿಸಿಷನ್ ಇರ್ಬೋದು, ಎಕ್ಸಿಕ್ಯೂಷನ್ ಇರ್ಬೋದು, ಇದನ್ನೆಲ್ಲ ನಾವು ಹೇಳ್ಕೊಡ್ತೇವೆ. ಸೊ ಇಲ್ಲಿ ನಿಮ್ಮ ಕಂಪ್ಲೀಟ್ ಬಿಸ್ನೆಸ್ ಮಾಡಲು, ನಿಮ್ಮ ಪ್ರಾಡಕ್ಟ್ ಸೆಲೆಕ್ಷನ್ ಇರ್ಬೋದು, ನಿಮ್ಮ ರಾ ಮೆಟೀರಿಯಲ್ಸ್ ಇರ್ಬೋದು, ನಿಮ್ಮ ವೆಂಡರ್ ರಿಜಿಸ್ಟ್ರೇಷನ್ ಇರ್ಬೋದು, ನಿಮ್ಮ ಸೇಲ್ಸ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಲಾಜಿಸ್ಟಿಕ್ ಟೀಮ್ ಇರ್ಬೋದು, ಪ್ರತಿಯೊಂದನ್ನು ಕರೆಕ್ಟಾಗಿ ಅಲೈನ್ ಮಾಡಿಸಿ ಫುಲ್ ಸಿಸ್ಟಮ್ ರೆಡಿ ಮಾಡಿಸಿ ನಿಮ್ಮ 12 ತಿಂಗಳು ನಿಮಗೆ ಕಂಪ್ಲೀಟ್ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಕೊಟ್ಟು ಎಲ್ಲವೂ ಕೂಡ ನಾವು ಮಾಡಿಸ್ತೇವೆ. ಸೊ ಇದು ಟಿಪಿಕಲಿ ನೀವು ನಿಮ್ಮದೇ ಪ್ರೊಸೆಸ್ಸು, ನಿಮ್ಮದೇ ಆಪರೇಷನ್ನ ಸ್ಟಾರ್ಟ್ ಮಾಡೋದಾದರೆ ಇದನ್ನು ಮಾಡ್ಬೋದು. ನಿಮ್ಗೆ 6.5 ಲಕ್ಷ ಪ್ಲಸ್ GST ಬರುತ್ತೆ ಆ ವರ್ಷಕ್ಕೆ. ಅದನ್ನು ಹೇಳ್ತೇವೆ, ನೀವೇ ಮಾಡ್ಕೊಳ್ತೀರಾ, ಈ ಕೆಲಸ ಇಲ್ಲ ಆಗುತ್ತೆ. ಇನ್ನೊಂದು ಬಂದು, ಸರ್ ಇದು ಡನ್ ಫಾರ್ ಯು ಅಂದರೆ ನಿಮಗೆ ನಾವೇ ಮಾಡಿಕೊಟ್ಬಿಡ್ತೇವೆ, ನೀವೇನು ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಏನು ಪ್ರೈಸಸ್ ಚೇಂಜ್ ಆಗುತ್ತೆ, 25 ಲಕ್ಷ ಪ್ಲಸ್ GST, ಅದರಲ್ಲೂ ಕೂಡ 10x ಟರ್ನ್ ಓವರ್ ಕಮಿಟ್ಮೆಂಟ್ ಇರುತ್ತೆ. ಇಲ್ಲಿ ಸೇಲ್ಸು, ಆಪ್ರೇಷನು, ಲೀಡ್ ಜನ್ರೇಷನು, ಬಾಯರು, ಅಗ್ರಿಮೆಂಟ್ಸು ನಿಮ್ಮ ಪರವಾಗಿಲೇ ನಾವೆಲ್ಲ ಮಾಡೋದು. ಏನೇನು ಸಮಸ್ಯೆ ಬರ್ತಾ ಇದೆ, ಯಾವ ಥರ ಆಗ್ತಾ ಇದೆ, ಏನಾಗ್ತಾ ಇಲ್ಲ, ಯಾವ್ದು ವರ್ಕೌಟ್ ಆಗುತ್ತೆ ಇಲ್ವೋ, ಪ್ರತಿಯೊಂದನ್ನು ಕೂಡ ನಾವು ಇಲ್ಲಿ ಅಲೈನ್ ಮಾಡ್ತೇವೆ. ಸೊ ಮೇಯ್ನಾಗಿ ಫೈನಾನ್ಸ್ ಇರ್ಬೋದು, ಕಂಪ್ಲೈನ್ಸಸ್ ಇರ್ಬೋದು, ಲೀಗ್ಯಾಲಿಟೀಸ್ ಇರ್ಬೋದು, ಅಥವಾ ತಿಂಗಳಿಗೆ ರಿವ್ಯೂ ಮಾಡೋದು, ರಿಸ್ಕ್ ಏನು ಅಸೆಸ್ಮೆಂಟ್ ಮಾಡೋದು, ಇಲ್ಲ ಯಾವುದೋ 1-2 ಆರ್ಡರ್ಗಳಲ್ಲಿ ಸಮಸ್ಯೆ ಬರ್ತಾ ಇದೆ ಅದನ್ನು ನೋಡ್ಕೊಳ್ಳೋದು. ಸೊ ನಿಮ್ಮ ಜವಾಬ್ದಾರಿ ಇರೋದೇನು, ಪ್ರಾಡಕ್ಟ್, ರಾ ಮೆಟೀರಿಯಲ್, ಪ್ಯಾಕೇಜಿಂಗ್, ಸೋರ್ಸಿಂಗ್, ಲೇಬ್ಲಿಂಗ್. ನಿಮ್ಮ ಮೆಟೀರಿಯಲ್ ರೆಡಿಯಾಗಿ ಪ್ಯಾಕ್ ಆಯಿತು ಅಂದಮೇಲೆ ಅಲ್ಲಿಂದ ಮೆಟೀರಿಯಲ್ ಪಿಕ್ ಆಗೋದು, ಬಾಯರ್ ಹುಡ್ಕೋದು, ಅಗ್ರಿಮೆಂಟ್ ಮಾಡಿಸ್ಕೊಡೋದು, ನೀವು ಹೇಳಿರೋ ಪ್ರೈಸಲ್ಲಿ ಡೀಲ್ ಮಾಡಿಸೋದು. ಸೊ ಪ್ರತಿಯೊಂದನ್ನು ನಾವೇ ನೋಡ್ಕೊಳ್ತೇವೆ. ಸೊ ಸೇಲ್ಸ್ ಇರ್ಬೋದು, ಆಪ್ರೇಷನ್ಸ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಲಾಜಿಸ್ಟಿಕ್ಸ್ ಇರ್ಬೋದು, ಕಂಪ್ಲೈನ್ಸ್ ಇರ್ಬೋದು, ಎಲ್ಲವೂ ನಮ್ಮದೇ ಇರುತ್ತೆ. ನೀವೇನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಗಳಿಲ್ಲ. ಈ ಸೀರಿಯಸ್ ಮ್ಯಾನುಫ್ಯಾಕ್ಚರ್ ಇದ್ದು ಇವಾಗೇನು ಗೊತ್ತಾ, ರಾ ಮೆಟೀರಿಯಲ್ ತೊಗೊಂಡು ಬಂದು ಪ್ರೊಡಕ್ಷನ್ ಮಾಡಿ ಅದನ್ನು ಮೆಟೀರಿಯಲ್ ಪ್ಯಾಕ್ ಮಾಡೋದೇ ದೊಡ್ಡ ಯುದ್ಧ ಇರುತ್ತೆ. ನೀವು ಅದ್ರ ಜೊತೆಗೆ ಸೇಲ್ಸು ನಾನೇ ಮಾಡ್ತೇನೆ, ಅದನ್ನು ನಾನೇ ಮಾಡ್ತೇನೆ, ಕೆಲವೊಮ್ಮೆ ಮಾಡ್ತೀರಾ, ಕೆಲವೊಮ್ಮೆ ಬಿಟ್ಬಿಡ್ತೀರಾ, ಅದರ ಪ್ರಾಪರಾಗಿ ಸಿಸ್ಟಮ್ ರನ್ ಆಗಲ್ಲ. ಅವಾಗೇನಾಗುತ್ತೆ, ಈ ಗಾಡಿ ವೀಲ್ ಅಂತ ಹೇಳ್ತೇವಲ್ಲ, ಗಾಡಿ ವೀಲ್ಗಳು ಎಲ್ಲವೂ ಕೂಡ ಕರೆಕ್ಟಾಗಿ ತಿರುಗಬೇಕು. ಒಂದು ಸರಿ ಒಂದು ತಿರುಗುತ್ತೆ, ಇನ್ನೊಂದು ತಿರುಗುತ್ತೆ, ನೀವು ಅಲ್ಲೇ ತಿರುಗ್ತಾ ಇರ್ತೀರ. ಈ ಕೆಸರಲ್ಲಿ ಸಿಕ್ಕಾಕೊಂಡಿರೋ ಗಾಡಿಗಳು ನೋಡಿದಿರಲ್ಲ, ಎಷ್ಟೇ ಹೊಡಿತಾ ಇದ್ರು, ಒಂದು ಟೈರಲ್ಲಿ ಸಿಕ್ಕಾಕೊಂಡಿದ್ರೆ ಮುಗಿದೋಯ್ತು ಅಲ್ಲಿಗೆ. ಸೊ ಏನಾಗುತ್ತೆ, ಎಲ್ಲನೂ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಾನು ಒಬ್ಬನೇ ಏನೂ ಮಾಡೋಕ್ಕಾಗಲ್ಲ. ಸೊ ಅದ್ರ ಬದಲು ಸಿಸ್ಟಮ್ ಇಟ್ಕೊಂಡ್ರೆ, ನಮ್ಮ ರೆಡಿ ಸಿಸ್ಟಮ್ ಇದೆ, ನಮ್ಮ ಟೀಮ್ ಆಲ್ರೆಡಿ ಟ್ರೈನ್ಡ್ ಇದ್ದಾರೆ, ನೀವೇನು ಹೊಸದಾಗಿ ಅವ್ರಿಗೆ ಟ್ರೈನ್ ಮಾಡೋ ಅವಶ್ಯಕತೆ ಇಲ್ಲ, ಅವ್ರು ಎಕ್ಸಿಕ್ಯೂಷನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಎಕ್ಸಿಕ್ಯೂಟ್ ಮಾಡೋಕ್ಕೆ. ಅದನ್ನು ನೋಡ್ಕೊಳ್ಳಿ, ನಿಮ್ಗೆ ಏನೇನು ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ, ಚಾಲೆಂಜಸ್ ಏನಿದೆ, ಅದನ್ನೆಲ್ಲ ನೋಡ್ಕೊಂಡು ಎಕ್ಸಿಕ್ಯೂಟ್ ಮಾಡಿದರೆ ನಿಮ್ಮ ಬಿಸ್ನೆಸ್ಗಳು ನಡೆದೋಗುತ್ತೆ, ಸಮಸ್ಯೆಗಳಿರಲ್ಲ. ಸೊ ಇದರಲ್ಲಿ ಯಾವುದೇ ಥರದ ಹೆಲ್ಪ್ಗಳು ಬೇಕಾದರೆ ದಯಮಾಡಿ, ತುಂಬ ಜನ ಇನ್ನೊಂದು ಏನು ಮಾಡ್ತಾ ಇದ್ದಾರೆ ಅಂದರೆ, ಆಫೀಸ್ ನಂಬರಿಗೆ ಸುಮ್ಮನೆ ಕಾಲ್ ಮಾಡಿಬಿಟ್ಟು ಗೂಗಲ್ ಅನ್ಕೊಂಡ್ಬಿಟ್ಟಿದ್ದಾರೆ ನಮ್ಮನ್ನು. ಚಿಕ್ಕ ಕ್ವೆಶನ್ಸ್ ಇರುತ್ತೆ, ಗೂಗಲಲ್ಲಿ ಸರ್ಚ್ ಮಾಡಿದ್ರು ಉತ್ತರ ಸಿಗುತ್ತೆ. ಅದಕ್ಕೂ ಕೂಡ ಕಾಲ್ ಮಾಡಿಬಿಟ್ಟು ಅದು ಇದು ನಾನು ರೆಕಾರ್ಡಿಂಗ್ ಕೇಳಿರ್ತಾನೆ. ಸೊ ದಯಮಾಡಿ ಆಫೀಸ್ ನಂಬರಿಗೆ ಕಾಲ್ ಮಾಡಿಬಿಟ್ಟು ಚಿಕ್ಕ ಕ್ವೆಶನ್ ಎಲ್ಲ ಕೇಳಕ್ಕೆ ಹೋಗ್ಬೇಡಿ. ನಾರ್ಮಲಿ ನಮ್ಮ ಆಫೀಸ್ದಲ್ಲಿ ಸೇಲ್ಸ್ ಟೀಮ್ಗಳಿಗೆ ಟಾರ್ಗೆಟ್ ಇರುತ್ತೆ. ಅವ್ರ ಟಾರ್ಗೆಟಲ್ಲಿ ನಾರ್ಮಲಿ ಎಕ್ಸಿಕ್ಯೂಷನೇ ಇಂಪಾರ್ಟೆಂಟ್ ಇರುತ್ತೆ. ನೀವು ಕನ್ಸಲ್ಟೇಷನ್ ತೊಗೋಬೇಕು, ಅಥವಾ ನೀವು 6.5 ಲಕ್ಷದ ಪ್ಲ್ಯಾನಿಂಗ್ ಬರ್ತಿರೋ, 25 ಲಕ್ಷದ ಪ್ಲ್ಯಾನಿಂಗ್ ಬರ್ತಿರೋ, ಅಥವಾ ನಿಮ್ಗೆ ಏನಾದರೂ ನನ್ನ ಜೊತೆ 1 ಗಂಟೆ ಕೂತ್ಕೊಂಡು ಮಾತಾಡಬೇಕು, ಏನಿದೆ ಅದನ್ನು ಕರೆಕ್ಟಾಗಿ ಕಾಲ್ ಮಾಡಿಬಿಟ್ಟು, ಸರ್ ನನಗೆ ಇದು ಸರ್ವಿಸ್ ಬೇಕು ಇದನ್ನು ಅಂತ ಹೇಳಿ. ಯಾಕೆಂದರೆ ನಾವು ಎಲ್ಲ ಇಲ್ಲಿ ಆನೀಸ್ ಆಗ್ತಾಯಿದ್ದೇವೆ ಈ ಕಂಪ್ನಿಗಳನ್ನ ನಡೆಸೋದು ಅಂತಂದರೆ. ಫ್ರೀಯಾಗಿ ಚಾರಿಟಿಯಲ್ಲಿ ಬರೀ ನಾನು ಯೂಟ್ಯೂಬಲ್ಲಿ ಹೇಳ್ಬೋದು, ಯೂಟ್ಯೂಬಲ್ಲಿ ನಾವು ಮಾಡ್ತಾ ಇರೋ, ಯೂಟ್ಯೂಬರ್ ದುಡ್ಡು ಕೊಡ್ತಾರೆ, ಯೂಟ್ಯೂಬರ್ ಕಡೆಯಿಂದ ದುಡ್ಡು ಬರುತ್ತೆ, ಪ್ಲಸ್ ಕಸ್ಟಮರ್ಸ್ ಬರ್ತಾರೆ. ಸೊ ಹಾಗಾಗಿ ನಾವು ಮಾಡ್ತೇವೆ. ಆದರೆ ನೀವು ನಮ್ಮನ್ನು ಫ್ರೀಯಾಗಿ ತೊಗೊಂಡು, ಸರ್ ಇದು ಸಕ್ಕರೆ ರೇಟ್ ಏನು, ಈ ಬೇಳೆ ರೇಟ್ ಏನಿದೆ, ಈ ಉಪ್ಪಿನಕಾಯಿ ರೇಟ್ ಎಷ್ಟು, ಈ ಉಪ್ಪಿನಕಾಯಿ ಹೇಗೆ ಮಾಡೋದು, ಇದನ್ನೆಲ್ಲ ನೀವು ಕೇಳೋ ಉತ್ತರ, ಅಂದರೆ ನೀವು ಕೇಳಿರೋ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡೋಕ್ಕಾಗಲ್ಲ. ಓಕೆ. ಸೊ ಏನೇ ಕೇಳಿದ್ರು ಕೂಡ ಅವರು ಇನ್ನೊಂದು ಟೀಮಿಗೆ ಕೇಳಿ, ಅವ್ರು ಇನ್ನೊಂದು ಟೀಮ್ದವ್ರು ವರ್ಕ್ ಮಾಡಿ, ಅದೆಲ್ಲ ಡೇಟಾಗಳನ್ನ ತೆಗೆದು ಅದನ್ನೆಲ್ಲ ಅನಲೈಸ್ ಮಾಡಿ ಅದನ್ನೆಲ್ಲ ನಿಮಗೆ ತಿರುಗಿ ಹೇಳೋಷ್ಟು ಅದಕ್ಕೆಲ್ಲ ದುಡ್ಡು ಇರುತ್ತೆ. ಆ ದುಡ್ಡು ಕೊಡೋಕ್ಕಾಗಲ್ಲ ಅಂದಾಗ ದಯಮಾಡಿ ಕೇಳಕ್ಕೆ ಹೋಗ್ಬೇಡಿ, ನೀವೇ ರಿಸರ್ಚ್ ಮಾಡ್ಕೊಂಡು ನೀವೇ ತಕ್ಕೊಳ್ಳಿ. ಇಲ್ಲ ಸರ್ ನನಗೆ ಕಂಪ್ಲೀಟ್ ರಿಪೋರ್ಟ್ ಬೇಕು ಅಂದರೆ ಆಬ್ವಿಯಸ್ಲಿ ದುಡ್ಡು ಕೊಟ್ಕೊಂಡು ನಮ್ಮ ಕಡೆಯಿಂದ ಕೆಲಸ ಮಾಡ್ಕೊಳ್ಳಿ. ಯಾಕಂದ್ರೆ ನಾವೇನು NGO ರನ್ ಮಾಡ್ತಾ ಇಲ್ಲ ಬೇಸಿಕ್ಲಿ. ಸೊ ಅದಕ್ಕೆ ನಿಮ್ಗೆ ಏನಾದರೂ ಬೇಕಾದರೆ ಸೀರಿಯಸ್ ಆಗಿದ್ದರೆ ದಯಮಾಡಿ ನಾನು ಬೆಂಗಳೂರಲ್ಲಿ ಇರ್ತೇನೆ, ಯಾವಾಗ ಇರ್ತೇನೆ ಸ್ವಲ್ಪ ನೋಡಿಕೊಂಡು ಕಾಲ್ ಮಾಡಿಕೊಂಡು
ಅವ್ರ ಜೊತೆ ಮಾತಾಡಿ ನೀವು ಬುಕಿಂಗ್ ಮಾಡಿಕೊಂಡು ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿ. ಆಫೀಸಿಗೆ ಸುಮ್ಮನೆ ಬಂದು ಸರ್ ನಾನು ಇಲ್ಲಿ ಬಂದು ನಿಂತಿದ್ದೇನೆ, ಎಲ್ಲಿ ಯಾರೂ ಇಲ್ಲ ಇಲ್ಲಿ ಅಂದರೆ ಯಾರೂ ನಿಮ್ಮನ್ನು ಕಾಯ್ತಾ ಕೂತ್ಕೊಂಡಿರಲ್ಲ. ಸೊ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಮಾಡಿ. ಕಾಲ್ ಮಾಡಿ, ಅಪಾಯಿಂಟ್ಮೆಂಟ್ ತೊಗೊಳ್ಳಿ, ಬನ್ನಿ, ಭೇಟಿಯಾಗಿ, ಏನೇನು ಪ್ರಾಬ್ಲಮ್ ಇದೆ ಡಿಸ್ಕಸ್ ಮಾಡೋಣ, ಯಾವ ಥರ ವರ್ಕ್ ಮಾಡ್ಬೋದು, ಏನೆಲ್ಲ ಚಾಲೆಂಜಸ್ನ ಸಾಲ್ವ್ ಮಾಡ್ಬೋದು ಅದನ್ನೆಲ್ಲ ಹೇಳ್ತೇನೆ. ಮುಂದೆ ನೋಡ್ಕೊಂಡು ನಾವು ಕೆಲಸ ಮಾಡ್ಬೋದು. ಏನೇ ಬೇರೆ ಟೈಪ್ ಇರ್ಬೋದು, ಲಾಜಿಸ್ಟಿಕ್ ಇರ್ಬೋದು, ನೀವು CHA ಇರ್ಬೋದು, ಫ್ರೈಟ್ ಫಾರ್ವರ್ಡರ್ ಇರ್ಬೋದು, ಅಥವಾ ಮ್ಯಾನುಫ್ಯಾಕ್ಚರ್ ಇರ್ಬೋದು. ಸರ್ ನನಗೊಂದಿಷ್ಟು ಮರ್ಚೆಂಟ್ ಟ್ರೇಡರ್ಸ್ನ ಅಟ್ಯಾಚ್ ಮಾಡಿಸ್ಕೊಡಿ, ಅಥವಾ ನನ್ನ ಪ್ರೊಡಕ್ಷನ್ ಇಷ್ಟು ಕೆಪಾಸಿಟಿ ಇದೆ ಬಟ್ ತುಂಬ ಕಡಿಮೆ ನಾನು ಪ್ರೊಡ್ಯೂಸ್ ಮಾಡ್ತಾ ಇರೋದು, ನನಗೊಂದು ಸ್ವಲ್ಪ ಹೆಲ್ಪ್ ಮಾಡಿ. ಸೊ ಬೇರೆ ಎಲ್ಲ ಸರ್ವಿಸಸ್ಗಳಿದೆ. ಅದಕ್ಕೆಲ್ಲ ಬೇಕಂದರೆ ಇಮೇಲಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ, ಚೆಕ್ ಮಾಡ್ತೇವೆ. ಆಡಿಟ್ ಮಾಡೋಕ್ಕಾದ್ರೆ ನಾನೇ ಬರ್ತೇನೆ, ಇಲ್ಲ ಬೇರೆ ಯಾರಾದರೂ ಕಳಿಸ್ತೇನೆ. ಸೊ ನೋಡಿಕೊಂಡು ಚೆಕ್ ಮಾಡಿ, ನಿಮ್ಮ ಪಾರ್ಟ್ನರ್ಶಿಪ್ ಕೊಲಾಬ್ರೇಷನ್ ನೋಡ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಜೊತೆಗೆ ಬೆಳೆಯೋಕ್ಕಾಗತ್ತೆ. ಓಕೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಥವಾ ಬೇರೆ ಯಾರೋ ತೊಂದರೆಯಲ್ಲಿ ಸಿಕ್ಕಾಕೊಳ್ಬೋದು, ಎಕ್ಸ್ಪೋರ್ಟ್ ಇಂಪೋರ್ಟ್ ಬಗ್ಗೆ ಏನೋ ಮಾತಾಡ್ತಾ ಇದ್ದಾರೆ, ನನಗೆ ಈ ವಿಡಿಯೋ ಸಿಕ್ತು ನೋಡಪ್ಪ ಅಂತಂದ್ಬಿಟ್ಟು ಶೇರ್ ಮಾಡಿ. ಓಕೆ. ನಿಮಗೆ ಏನಾದರೂ ಡೌಟ್ ಇದೆ, ಸರ್ ಈ ವಿಷಯ ನೀವು ಹೇಳಿಲ್ಲ ಈ ವಿಡಿಯೋದಲ್ಲಿ, ಈ ವಿಷಯ ನನಗೊಂದು ಸ್ವಲ್ಪ ಡೌಟ್ ಇದೆ, ಫ್ರೀಯಾಗಿ ಕೇಳಬೇಕು ಸರ್, ನನ್ನ ಹತ್ರ ದುಡ್ಡು ಇಲ್ಲ ನಿಮಗೆ ಕೊಡೋಷ್ಟು, ತೊಂದರೆ ಇಲ್ಲ, ಕಮೆಂಟ್ ಬಾಕ್ಸ್ ಓಪನ್ ಇದೆ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಅದನ್ನು ನೋಡ್ಕೊಂಡು ಉತ್ತರ ಕೊಡ್ತೇನೆ. ಸೊ ನೋಡಿಕೊಂಡು ಕಾಲ್ ಮಾಡಿ, ಬೇರೆ ಏನೋ ಸರ್ವಿಸ್ಗಳು ಬೇಕಾದರೆ ತೊಗೊಳ್ಳಿ. ಸುಮ್ಮನೆ ಒಬ್ಬರೇ ಮಾಡೋಕ್ಕೆ ಹೋಗ್ಬಿಟ್ಟು ಸಿಕ್ಕಾಕೊಂಡು ಒದ್ದಾಡಕ್ಕೆ ಹೋಗ್ಬಿಡಿ. ಏನಿದೆ ಕ್ಯಾಲ್ಕುಲೇಟ್ ಮಾಡಿಕೊಂಡು ಕಲ್ತ್ಕೊಂಡು ಎಕ್ಸಿಕ್ಯೂಟ್ ಮಾಡಿ, ನಿಮ್ಗೆ ಒಳ್ಳೆಯದಾಗುತ್ತೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.